ನಮಸ್ಕಾರ, ಮೆಗಾ ಸುದ್ದಿಗೆ ಸ್ವಾಗತ. ನಾನು ಸಿಂಚನಾ. ನಾಳೆ ಕನಕಪುರದ ಬಂಡೆ ಕರ್ನಾಟಕದ ನೂತನ ಸಿಎಂ ಆಗಿ ಪ್ರಮಾಣ ವಚನವನ್ನ ಸ್ವೀಕರಿಸುತ್ತಾರೆ. ಆದರೆ ಇದರ ನಡುವೆ ಡಿಕೆ ಶಿವಕುಮಾರ್ ಕ್ಯಾಬಿನೆಟ್ನಲ್ಲಿ ಯಾರೆಲ್ಲ ಇರ್ತಾರೆ ಅನ್ನೋ ಚರ್ಚೆ ಶುರುವಾಗಿದೆ. ಆಲ್ರೆಡಿ ಒಂದು ಸಂಭಾವ್ಯ ಪಟ್ಟಿ ಕೂಡ ಓಡಾಡ್ತಾ ಇದೆ. ಹಾಗೆ ಆಪ್ತರಿಗಾಗಿ ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ ಬಣದಲ್ಲಿ ಬಡದಾಟ ಶುರುವಾಗಿದೆ. ಜೊತೆಗೆ 11:11 ಫಾರ್ಮುಲಾ ಫಾಲೋ ಮಾಡ್ತಾ ಇದೆ ಹೈಕಮಾಂಡ್ ಅನ್ನೋ ಚರ್ಚೆ ಕೂಡ ಇದೆ. ಒಟ್ಟಾರೆಯಾಗಿ ಕಳೆದ ವಾರದಿಂದ ದೆಹಲಿಯಲ್ಲಿ ಏನಾಗ್ತಾ ಇದೆ, ಈ ಬಾರಿ ಯಾರಿಗೆಲ್ಲ ಡಿಕೆ ಕ್ಯಾಬಿನೆಟ್ನಲ್ಲಿ ಸಚಿವ ಸ್ಥಾನ ಸಿಗುತ್ತೆ, ಸಂಭಾವ್ಯ ಪಟ್ಟಿಯಲ್ಲಿ ಯಾರದ್ದೆಲ್ಲ ಹೆಸರಿದೆ, ಎಲ್ಲದರ ಬಗ್ಗೆ ಮಾತಾಡೋಣ. ಇದು ಹೊತ್ತಿನ ವಿಶೇಷ. ಡಿಕೆ ಕ್ಯಾಬಿನೆಟ್ ಅದೃಷ್ಟದ ಆಟ. ಎಸ್, ಡಿಕೆ ಶಿವಕುಮಾರ್ ಅವರ ಪದಗ್ರಹಣಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. ನಾಳೆ ಸಂಜೆ ಶುಭ ಮುಹೂರ್ತದಲ್ಲಿ ಡಿಕೆ ಶಿವಕುಮಾರ್ ಅವರು ಕರ್ನಾಟಕದ ನೂತನ ಸಿಎಂ ಆಗಿ ಪ್ರಮಾಣ ವಚನವನ್ನ, ಪ್ರತಿಜ್ಞಾ ವಿಧಿಯನ್ನ ಸ್ವೀಕಾರ ಮಾಡ್ತಾರೆ. ಆದ್ರೆ ಇವರ ಜೊತೆಗೆ ಸಚಿವರು ಕೂಡ, ಅಂದ್ರೆ ಒಂದು 10ರಿಂದ 12 ಸಚಿವರಾಗಿ ಪ್ರಮಾಣ ವಚನವನ್ನ ನಾಯಕರು ಸ್ವೀಕಾರ ಮಾಡ್ತಾರೆ ಎನ್ನುವಂತಹ ಮಾತಿದೆ. ಆದ್ರೆ ಯಾರೆಲ್ಲ ಇರ್ತಾರೆ, ಸಚಿವ ಸಂಪುಟ ರಚನೆ ಅಂದ್ರೆ ಮೊದಲೇ ಇದೊಂದು ಜೇನುಗೂಡು. ಹಾಗೆ ದೆಹಲಿಯಲ್ಲಿ ಈ ವಿಚಾರವಾಗಿ ಕಳೆದ ವಾರದಿಂದ ಏನಾಗ್ತಾ ಇದೆ ಎನ್ನುವಂಥ ಪ್ರಶ್ನೆಗಳು ಮೂಡ್ತಾ ಇದೆ. ಒಂದ್ ಕಡೆ ಸಿದ್ದರಾಮಯ್ಯ ಬಣ, ಹಾಗೆ ಡಿಕೆ ಬಣ. ನಮ್ಮ ಆಪ್ತರು ಕ್ಯಾಬಿನೆಟ್ನಲ್ಲಿ ಇರಬೇಕು ಅಂತ ಇವರಿಬ್ಬರ ನಡುವೆ ಬಡಿದಾಟ ಕೂಡ ಶುರುವಾಗಿದೆ. ಹಿರಿಯ ನಾಯಕರು ಡಿಸಿಎಂ ಪಟ್ಟಕ್ಕೆ ಬಿಗಿ ಪಟ್ಟನ್ನು ಕೂಡ ಹಿಡಿದಿದ್ದಾರೆ. ಡಿಕೆ ಯುಗದಲ್ಲಿ ಹಲವರಿಗೆ ವಕ್ರದೆಸೆಯ ನಿರೀಕ್ಷೆ ಕೂಡ ಶುರುವಾಗಿದೆ. ಜೊತೆಗೆ ಇಲ್ಲಿವರೆಗೂ ಸಿದ್ದರಾಮಯ್ಯನವರೇ ನಮ್ಮ ಮನೆ ದೇವರು ಅಂತ ಯಾರೆಲ್ಲ ಅಂತಿದ್ರು, ಅವರೆಲ್ಲ ಈಗ ಎಲ್ಲೂ ಕಾಣಿಸ್ತಾ ಇಲ್ಲ, ಎಲ್ಲರೂ ಗಾಯಬಾಗಿದ್ದಾರೆ. ಹಾಗಾದ್ರೆ ಸಿದ್ದು ಡಿಕೆ ಬಣ ಗುದ್ದಾಟ ಎಲ್ಲಿಗೆ ಹೋಗಿ ಮುಟ್ಟುತ್ತೆ, ಕಾದು ನೋಡ್ಬೇಕಿದೆ. ಹಾಗೆ ಕೇರಳ ಕಾರಣಕ್ಕೆ KC ವೇಣುಗೋಪಾಲ್ ಅವರು ಒಂದು ಮಹಾ ನಾಟಕವನ್ನ ಆಡಿದ್ರು. ಇದ್ರ ಬಗ್ಗೆಯೂ ಕೂಡ ನಾವು ಮಾತಾಡ್ತಾ ಹೋಗೋಣ ಮುಂದೆ. ಯಾವ ರೀತಿ ಇವರ ತಂತ್ರ ಹೇಗಿದೆ, ಅಥವಾ ಇದನ್ನ ಯಾವ ರೀತಿ ಅವರು ಪ್ಲಸ್ ಮಾಡ್ಕೊಳ್ತಾರೆ, ಎಲ್ಲವನ್ನೂ ಕೂಡ ಮುಂದೆ ಮಾತಾಡ್ತಾ ಹೋಗೋಣ. ಒಟ್ಟಾರೆಯಾಗಿ ನಾವು ಗಮನಿಸ್ತಾ ಇದ್ದೀವಿ, ಪವರ್ ಶೇರಿಂಗ್ ವಿಚಾರಕ್ಕೆ ಬ್ರೇಕ್ ಬಿದ್ದು ಕೊನೆಗೂ ಸಿದ್ದರಾಮಯ್ಯನವರ ರಾಜೀನಾಮೆಯನ್ನ ಹೈಕಮಾಂಡ್ ಪಡೆಯಿತು. ಅದಾದ್ಮೇಲೆ ನಾಳೆ ಡಿಕೆ ಶಿವಕುಮಾರ್ ಅವರು ಕರ್ನಾಟಕದ ಹೊಸ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನವನ್ನ ಸ್ವೀಕರಿಸ್ತಾರೆ. ಆದ್ರೆ ಇದರ ನಡುವೆ ಕ್ಯಾಬಿನೆಟ್ನಲ್ಲಿ ಯಾರೆಲ್ಲ ಇರ್ತಾರೆ ಅನ್ನುವಂಥ ಚರ್ಚೆಗಳು ಕೂಡ ಶುರುವಾಗ್ತಾ ಇದೆ. ಹೀಗಾಗಿ ಒಂದ್ ಕಡೆ ಈ 11:11 ಫಾರ್ಮುಲಾ ಹೈಕಮಾಂಡ್ ಫಾಲೋ ಮಾಡುತ್ತೆ ಅಂತ ಹೇಳಲಾಗ್ತಾ ಇದೆ. ಆದ್ರೆ ಇದರ ನಡುವೆ ಒಂದು ಸಂಭಾವ್ಯ ಪಟ್ಟಿ ಕೂಡ ಓಡಾಡ್ತಾ ಇದೆ. ಹಾಗಾದ್ರೆ ಡಿಕೆ ಶಿವಕುಮಾರ್ ಅವರ ಕ್ಯಾಬಿನೆಟ್ನಲ್ಲಿ ಯಾರೆಲ್ಲ ಇರ್ತಾರೆ, ಯಾರಿಗೆಲ್ಲ ಸಚಿವ ಸ್ಥಾನ ಸಿಗುತ್ತೆ ಅಂತ ನೋಡ್ತಾ ಹೋಗೋಣ ಬನ್ನಿ. ಎಸ್, ಮೊದಲನೇದಾಗಿ ನೀವು ನೋಡ್ತಾ ಇದ್ದೀರಾ, HK ಪಾಟೀಲ್ ಅವರ ಹೆಸರಿದೆ, ಡಾಕ್ಟರ್ G ಪರಮೇಶ್ವರ್ ಅವರ ಹೆಸರಿದೆ, ಹಾಗೆ KJ ಜಾರ್ಜ್ ಅವರ ಹೆಸರು ಕೂಡ ಮುಂಚೂಣಿಯಲ್ಲಿದೆ. ಇವರು ಈ ಬಾರಿಯ ಡಿಕೆ ಶಿವಕುಮಾರ್ ಕ್ಯಾಬಿನೆಟ್ನಲ್ಲಿ ಇರಬಹುದಾದಂತಹ ಸಚಿವರ ಹೆಸರು. ಅಂದ್ರೆ ಇದೊಂದು ಸಂಭಾವ್ಯ ಪಟ್ಟಿ, ಆಲ್ಮೋಸ್ಟ್ ಇವರೇ ಇರಬಹುದು ಎನ್ನುವಂತಹ ಒಂದಷ್ಟು ನಿರೀಕ್ಷೆಗಳಿದೆ. ಹಾಗೆ ಇನ್ನು ಯಾರೆಲ್ಲ ಇದ್ದಾರೆ ಅಂತ ಕ್ವಿಕ್ ಆಗಿ ನೋಡ್ಕೊಂಡು ಹೋಗೋಣ. ರಾಮಲಿಂಗಾರೆಡ್ಡಿ ಅವರಿದ್ದಾರೆ BTM ಲೇಔಟ್ ಇಂದ, ಹಾಗೆ ಸತೀಶ್ ಜಾರಕಿಹೊಳಿ ಅವರಿದ್ದಾರೆ, ಕೃಷ್ಣ ಭೈರೇಗೌಡರ ಹೆಸರು ಕೂಡ ಇದೆ, ಮುಂಚೂಣಿಯಲ್ಲೇ ಇದೆ. ಯಮಕನದೊಡ್ಡಿಯಿಂದ ಸತೀಶ್ ಜಾರಕಿಹೊಳಿ, ಹಾಗೆ ಕೃಷ್ಣ ಭೈರೇಗೌಡರು ಇದ್ದಾರೆ. ಜೊತೆಗೆ ಚಿತ್ತಾಪುರ ಕ್ಷೇತ್ರದಿಂದ ಪ್ರಿಯಾಂಕ್ ಖರ್ಗೆ ಅವರ ಹೆಸರಿದೆ, ಹಾಗೆ MB ಪಾಟೀಲ್ ಅವರ ಹೆಸರು ಕೂಡ ಮುಂಚೂಣಿಯಲ್ಲಿದೆ ಬಬಲೇಶ್ವರ ಕ್ಷೇತ್ರದಿಂದ. ಜೊತೆಗೆ ಕಲಘಟಕಿ ಕ್ಷೇತ್ರದಿಂದ ಸಂತೋಷ್ ಲಾಡ್ ಅವರ ಹೆಸರು ಕೂಡ ಮುಂಚೂಣಿಯಲ್ಲಿದೆ. ಸಂಭಾವ್ಯ ಸಚಿವರ ಪಟ್ಟಿ ಇದು. ಆದ್ರೆ ನೋಡ್ಬೇಕು ಏನೆಲ್ಲ ಬದಲಾವಣೆ ಆಗುತ್ತೆ, ಯಾರೆಲ್ಲ ಇರ್ತಾರೆ. ಇನ್ನೇನು ಕೆಲವೇ ಹೊತ್ತಲ್ಲಿ ಎಲ್ಲವೂ ಕೂಡ ಕನ್ಫರ್ಮ್ ಆಗುತ್ತೆ. ಹಾಗೆ ನರಸೀಪುರ ಕ್ಷೇತ್ರದಿಂದ ಮಹದೇವಪ್ಪನವರ ಹೆಸರಿದೆ, ಗಾಂಧಿನಗರದಿಂದ ದಿನೇಶ್ ಗುಂಡೂರಾವ್ ಅವರ ಹೆಸರಿದೆ. ಜೊತೆಗೆ ಸೇಡಂ ಇಂದ ಶರಣ್ ಪ್ರಕಾಶ್ ಪಾಟೀಲ್ ಅವರ ಹೆಸರು ಕೂಡ ಸಂಭಾವ್ಯ ಸಚಿವರ ಪಟ್ಟಿಯಲ್ಲಿ ಮುಂಚೂಣಿಯಲ್ಲಿದೆ. ಜೊತೆಗೆ BK ಹರಿಪ್ರಸಾದ್ ಅವರ ಹೆಸರಿದೆ, ಭೈರತಿ ಸುರೇಶ್ ಅವರ ಹೆಸರು ಕೂಡ ಇದೆ. ಹಾಗೆ ಈಶ್ವರ್ ಖಂಡ್ರೆ ಅವರ ಹೆಸರು, ಬಾಲ್ಕಿ ಕ್ಷೇತ್ರದಿಂದ ಈಶ್ವರ್ ಖಂಡ್ರೆ ಅವರ ಹೆಸರು ಕೂಡ ಈ ಸಂಭಾವ್ಯ ಸಚಿವರ ಪಟ್ಟಿಯಲ್ಲಿ ಮುಂಚೂಣಿಯಲ್ಲಿದೆ. ಆದರೆ ಯಾರಿಗೆಲ್ಲ ಹೈಕಮಾಂಡ್ ಮಣೆ ಹಾಕುತ್ತೆ, ಹಾಗೆ ಕ್ಯಾಬಿನೆಟ್ನಲ್ಲಿ ಫೈನಲ್ ಆಗಿ ಯಾರ ಹೆಸರುಗಳು ಕೇಳಿ ಬರುತ್ತೆ, ಎಲ್ಲವನ್ನೂ ಕೂಡ ಕಾದು ನೋಡಬೇಕಿದೆ. ಹಾಗೆ ಬಳ್ಳಾರಿಯಿಂದ ನಾಗೇಂದ್ರ ಅವರ ಹೆಸರಿದೆ, ಹಾಗೆ ಅಥಣಿಯಿಂದ ಲಕ್ಷ್ಮಣ ಸವದಿ ಅವರ ಹೆಸರು ಕೂಡ ಇದೆ. ಹಾಗೆ ಮಂಗಳೂರಿಂದ ಮುಸ್ಲಿಂ ಸಮುದಾಯವನ್ನು ಪ್ರತಿನಿಧಿಸುವ UT ಖಾದರ್ ಅವರ ಹೆಸರು ಕೂಡ ಈ ಬಾರಿಯ ಸಂಭಾವ್ಯ ಸಚಿವರ ಪಟ್ಟಿಯಲ್ಲಿ ಇರುವಂಥದ್ದು. ಆದರೆ ಎಲ್ಲವೂ ಕೂಡ ಅಂದರೆ ಇದೊಂದು ಸಂಭಾವ್ಯ ಸಚಿವರ ಪಟ್ಟಿ ಅಷ್ಟೇ. ಬಟ್ ಇದರಲ್ಲಿ ಯಾರೆಲ್ಲ ಕನ್ಫರ್ಮ್ ಆಗ್ತಾರೆ, ಫೈನಲ್ ಆಗುತ್ತೆ, ಕಾದು ನೋಡಬೇಕು. ಹಾಗೆ ಚಾಮರಾಜನಗರ ಕ್ಷೇತ್ರದಿಂದ ಪುಟ್ಟರಂಗ್ ಶೆಟ್ಟಿ, ಹಾಗೆ
ಬೆಳಗಾವಿ ಗ್ರಾಮಾಂತರ ಕ್ಷೇತ್ರದಿಂದ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಹೆಸರಿದೆ. ಹಾಗೆ KGF ಇಂದ ರೂಪಾ ಶಶಿಕಲಾ ಅವರ ಹೆಸರು ಕೂಡ ಈ ಬಾರಿಯ DK ಶಿವಕುಮಾರ್ ಕ್ಯಾಬಿನೆಟ್ನಲ್ಲಿ ಸಂಭಾವ್ಯ ಸಚಿವರ ಪಟ್ಟಿಯಲ್ಲಿ ಇವರ ಹೆಸರುಗಳು ಕೂಡ ಇದೆ. ಇದರ ಜೊತೆಗೆ ಚಳ್ಳಕೆರೆ ಕ್ಷೇತ್ರದಿಂದ ರಘುಮೂರ್ತಿ, ಹಾಗೆ ಅರಸೀಕೆರೆ ಕ್ಷೇತ್ರದಿಂದ ಶಿವಲಿಂಗೇಗೌಡರು, ಹಾಗೆ ಶೃಂಗೇರಿ ಕ್ಷೇತ್ರದಿಂದ GT ರಾಜೇಗೌಡರು ಹೆಸರುಗಳು ಕೂಡ ಸಂಭಾವ್ಯ ಸಚಿವರ ಪಟ್ಟಿಯಲ್ಲಿ ಇರುವಂಥದ್ದು. ಆದರೆ ಹೈಕಮಾಂಡ್ ಮಟ್ಟದಲ್ಲಿ ಚರ್ಚೆಯಾಗ್ತಾ ಇದೆ, ಸಭೆಗಳು ನಡೀತಾ ಇದೆ. ಯಾವ ನಿರ್ಧಾರ ಅಂತಿಮವಾಗುತ್ತೆ ಅಂತ ಕಾದು ನೋಡಬೇಕಿದೆ. ಹಾಗೆ ಗುಬ್ಬಿ ಕ್ಷೇತ್ರದಿಂದ ಶ್ರೀನಿವಾಸ್, ಹಾಗೆ ವಸಂತಕುಮಾರ್ ಅವರ ಹೆಸರಿದೆ. ಇವರು ಪರಿಷತ್ ಸದಸ್ಯರು. ಜೊತೆಗೆ ಸಿದ್ದರಾಮಯ್ಯನವರ ಪುತ್ರ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯನವರ ಹೆಸರು ಕೂಡ ಇದೆ. ಆಲ್ರೆಡಿ ಇವರು MLC, ಇವರ ಹೆಸರು ಕೂಡ ಈ ಬಾರಿಯ ಕ್ಯಾಬಿನೆಟ್ನಲ್ಲಿ ಸಂಭಾವ್ಯ ಸಚಿವರ ಪಟ್ಟಿಯಲ್ಲಿ ಇವರ ಹೆಸರುಗಳು ಕೂಡ ಕೇಳಿ ಬರ್ತಾ ಇದೆ. ಇದರ ಜೊತೆಗೆ ಆನೇಕಲ್ ಕ್ಷೇತ್ರದಿಂದ ಶಿವಣ್ಣ ಅವರ ಹೆಸರಿದೆ. ಹಾಗೆ ತರೀಕೆರೆ ಕ್ಷೇತ್ರದಿಂದ ಶ್ರೀನಿವಾಸ್ ಅವರ ಹೆಸರಿದೆ. ಕನಕಗಿರಿ ಕ್ಷೇತ್ರದಿಂದ ಶಿವರಾಜ್ ತಂಗಡಗಿ ಅವರ ಹೆಸರು ಕೂಡ ಈ ಬಾರಿಯ ಸಂಭಾವ್ಯ ಸಚಿವರ ಪಟ್ಟಿಯಲ್ಲಿ ಇರುವಂಥದ್ದು. ಒಂದು ಕಡೆ ಸಿದ್ದರಾಮಯ್ಯನವರ ಆಪ್ತ ಬಣ ಸಚಿವ ಸ್ಥಾನಕ್ಕಾಗಿ ಬಡ್ದಾಡ್ತಾ ಇದ್ರೆ, ಈ ಕಡೆ DK ಶಿವಕುಮಾರ್ ಅವರ ಆಪ್ತ ಬಣ ಕೂಡ ಇದೆ. ಹೀಗಾಗಿ ಹೈಕಮಾಂಡ್ಗೆ ನಿಜಕ್ಕೂ ಒಂದು ರೀತಿ ತಲೆನೋವಾಗಿದೆ. ಯಾರನ್ನ ಕನ್ಸಿಡರ್ ಮಾಡಬೇಕು, ಜೊತೆಗೆ 11:11:11 ಫಾರ್ಮುಲಾ ಅಂದರೆ ಒಟ್ಟಾರೆಯಾಗಿ ಒಂದು 11 ಜನ ಹೈಕಮಾಂಡ್ ಸೆಲೆಕ್ಟ್ ಮಾಡ್ತಾರೆ. ಹಾಗೆ ಇನ್ನು 11 ಜನರನ್ನ ಯಾರೆಲ್ಲ ಸಿದ್ದರಾಮಯ್ಯನವರ ಆಪ್ತ ಬಳಗ ಏನಿದೆ ಅದರಿಂದ ಸೆಲೆಕ್ಟ್ ಮಾಡ್ತಾರೆ. ಹಾಗೆ DK ಶಿವಕುಮಾರ್ ಅವರ ಆಪ್ತರಿಂದ ಇನ್ನೊಂದು 11 ಜನನ ಸೆಲೆಕ್ಟ್ ಮಾಡ್ತಾರೆ ಅನ್ನುವಂಥ ಚರ್ಚೆಗಳು ಕೂಡ ಇದೆ. ಆದರೆ ಏನಾಗುತ್ತೆ ಎಲ್ಲವನ್ನೂ ಕೂಡ ಕಾದು ನೋಡಬೇಕಿದೆ. ಎಸ್, ಇವತ್ತು ಈ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆ ಹಿರಿಯ ಪತ್ರಕರ್ತರು ಸುಭಾಷ್ ಹೂಗಾರ್ ಸರ್ ನಮ್ಮ ಜೊತೆ ಇದ್ದಾರೆ. ನಮಸ್ತೆ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಮೊದಲನೇದಾಗಿ ಫಸ್ಟ್ ಕ್ವೆಶ್ಚನ್ ಏನಂತ ಅಂದರೆ, ಈಗ ಯಾವಾಗ ಸಿದ್ದರಾಮಯ್ಯನವರು ರಿಸೈನ್ ಮಾಡಿದ್ರು ಅದೊಂದು ಕ್ವಿಕ್ ಆಗಾಯಿತು. ಕೇವಲ 2 ದಿನದಲ್ಲಿ ಕ್ವಿಕ್ ಆಗಿ ರಿಸೈನ್ ಮಾಡಿಬಿಟ್ರು. ಬಟ್ ಈ ಕ್ಯಾಬಿನೆಟ್ ರಚನೆ ಮಾಡಬೇಕು ಅಂತಂದರೆ ಯಾಕಿಷ್ಟು ಡಿಲೇ ಆಗ್ತಾ ಇದೆ ನಿಮ್ಮ ಪ್ರಕಾರ? ಸಹಜವಾಗಿಯೇ ಹಿಂದಿ ಒಳಗಡೆ ಒಂದು ಮಾತಿದೆ, ಏಕ್ ಅನಾರ್ ಸೌ ಬಿಮಾರ್ ಅಂತ. ಭಾಳಷ್ಟು ಜನ ಮಂತ್ರಿ ಆಗುವಂಥ ಆಕಾಂಕ್ಷಿಗಳಿವೆ. ಅವರೆಲ್ಲರೂ ಕೂಡ ತಮ್ಮ ಪರವಾಗಿ ಲಾಬಿ ಮಾಡ್ತಾ ಇದ್ದಾರೆ. ಈಗ ಸರ್ಕಾರ ಮುನ್ನಡೆಸುವಂಥವ್ರಿಗೆ ಎಲ್ಲವನ್ನು ಕೂಡ ಬ್ಯಾಲೆನ್ಸ್ ಮಾಡುವಂಥ ಒಂದು ಅವಶ್ಯಕತೆ ಇರುತ್ತೆ. ಅದು ಪ್ರಾದೇಶಿಕ ಪ್ರಾತಿನಿಧ್ಯ ಇರ್ಬೋದು, ಜಾತಿ ಪ್ರಾತಿನಿಧ್ಯ ಇರ್ಬೋದು, ಆಮೇಲೆ ಒಳ್ಳೆ ಪರ್ಫಾರ್ಮ್ ಮಾಡೋರ್ಗು ಕೂಡ ಅವಕಾಶವನ್ನು ಕೊಡಬೇಕು. ಎಲ್ಲ ಈ ಥರದ ಒಂದು ಬ್ಯಾಲೆನ್ಸನ್ನು ಮಾಡಬೇಕಾಗತ್ತೆ. ಆಮೇಲೆ ಈಗ ಓಪನಿಂಗ್ ರಿಮಾರ್ಕ್ಸ್ನಲ್ಲಿ ಹೇಳ್ತಾ ಇದ್ದಂತೆ ಪಾರ್ಟಿ ಒಳಗಡೆ ಒಂದು 2-3 ಪವರ್ ಸೆಂಟರ್ಗಳೇ ಇರ್ತವೆ. ಅವರು ತಮ್ಮ ಗುಂಪಿನವರು ಮಂತ್ರಿ ಆಗಲಿ ಅಂತ ಪ್ರಯತ್ನ ಮಾಡ್ತಾರೆ. ದಿಸ್ ಇಸ್ ಕ್ವೈಟ್ ಪಾಸಿಬಲ್, ಕ್ವೈಟ್ ಆಬ್ವಿಯಸ್, ಸಹಜ. ಇದರೊಳಗಡೆ ಏನು ಅಂತ ಆಶ್ಚರ್ಯ ಆಗುವಂಥದ್ದು, ಆಘಾತ ಆಗುವಂಥದ್ದು ಏನೂ ಇಲ್ಲ. ಮೊದಲನೇ ಬಾರಿಗೆ ಈ ಸರ್ಕಾರ 2023ಕ್ಕೆ ಅಸ್ತಿತ್ವದೊಳಗಡೆ ಬಂದಾಗಲೂ ಕೂಡ ಮುಖ್ಯಮಂತ್ರಿ ಸ್ಥಾನಕ್ಕೇನೆ ಒಂದು ಬಹಳ ದೊಡ್ಡ ಹಗ್ಗ ಜಗ್ಗಾಟ ಆಗಿತ್ತು. ಎಷ್ಟೋ ದಿನಗಳ ನಂತರ, ಸುಮಾರು 10 ದಿನಗಳು 14 ದಿನಗಳ ನಂತರ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದರು. ಅದಾದ ನಂತರ ಕ್ಯಾಬಿನೆಟ್ ವಿಷಯಗಳಲ್ಲೂ ಕೂಡ ಅದೇ ರೀತಿ ಆಯಿತು. ಯಾವುದೇ ಸರ್ಕಾರ ಯಾವುದೇ ಇದನ್ನು ತಗೊಳ್ಳಿ, ಎಲ್ಲ ಸಂದರ್ಭದಲ್ಲೂ ಕೂಡ ಈ ಥರದ ಒಂದು ಇಶ್ಯೂ ಇರುತ್ತೆ. ಈಗ ಇದು ನನ್ನ ಪ್ರಕಾರ ಹೊಸ ಮುಖ್ಯಮಂತ್ರಿಗಳಿಗೆ ಇದು ಒಂದು ಮೊದಲನೆಯ ಒಂದು ಹರ್ಡಲ್ ಅಥವಾ ರೋಡ್ ಹಂಪ್ಸ್ ಅನ್ಕೊಳ್ಳಿ, ಅಥವಾ ಒಂದು ಚಾಲೆಂಜ್ ಅನ್ಕೊಳ್ಳಿ. ಇದು ಮೊದಲನೇದಾಗಿ ಅವರು ಇದನ್ನು ಕ್ಲಿಯರ್ ಮಾಡ್ಕೊಳ್ಬೇಕು. ಎಷ್ಟು ಸ್ಮೂತಾಗಿ, ಎಷ್ಟು ನೀಟಾಗಿ, ಎಲ್ಲರಿಗೂ ಕೂಡ ಸಮಾಧಾನ ಆಗೋ ರೀತಿ ಒಳಗಡೆ, ಅಥವಾ ಎಲ್ಲರಿಗೂ ಸಮಾಧಾನ ಮಾಡೋದಂತೂ ಸಾಧ್ಯ ಇಲ್ಲ, ಮ್ಯಾಕ್ಸಿಮಮ್ ಜನರಿಗೆ ಸಮಾಧಾನ ಆಗೋ ರೀತಿ ಒಳಗಡೆ, ಅಥವಾ ಅತ್ಯಂತ ಮಿನಿಮಮ್ ಅಸಮಾಧಾನ ಆಗೋ ರೀತಿ ಒಳಗಡೆ ಯಾವ ರೀತಿ ಅದನ್ನು DK ಶಿವಕುಮಾರ್ ಅವರು ಮ್ಯಾನೇಜ್ ಮಾಡ್ತಾರೆ ಅನ್ನೋದ್ರ ಮೇಲೆ ಈ ಸರ್ಕಾರ ಯಾವ ರೀತಿ ಟೇಕ್ ಆಫ್ ಆಯಿತು ಅನ್ನೋದು ಗೊತ್ತಾಗುತ್ತೆ. ಟೇಕ್ ಆಫ್ ಚೆನ್ನಾಗಾದರೆ, ಓಪನಿಂಗ್ ಚೆನ್ನಾಗಾದರೆ ಮುಂದಿಂದೆಲ್ಲವೂ ಕೂಡ ಸರಳವಾಗಿ ನಡೀತದೆ. ಯಾವ ರೀತಿ ಅದನ್ನು DK ಶಿವಕುಮಾರ್ ಅವರು ಮಾಡ್ತಾರೆ ಅಂತ ನೋಡಬೇಕು. ಅದೇ ಕಾರಣಕ್ಕೆ ಸಹಜವಾಗಿಯೇ ಒಂದು ಲಾಬಿ ನಡೀತಾ ಇರೋದ್ರಿಂದ ಚರ್ಚೆಗಳು ನಡೀತಾ ಇದ್ದಾವೆ, ಕಾಂಪಿಟೇಷನ್ ಇದೆ, ತೀರ್ಮಾನ ಆಗತ್ತೆ ಅಷ್ಟೇ.
ಸರ್, ಈಗ ಈ ಹಿಂದೆ ಸಿದ್ದರಾಮಯ್ಯನವರ ಸಚಿವ ಸಂಪುಟದಲ್ಲಿ ಯಾರೆಲ್ಲ ಇದ್ರು ಅವರಿಗೆ DKಶಿ ಅವರ ಕ್ಯಾಬಿನೆಟಲ್ಲೂ ಸ್ಥಾನ ಸಿಗಬಹುದಾ? ಹೇಗೆ? ಸಿದ್ದರಾಮಯ್ಯನವರ ಕ್ಯಾಬಿನೆಟ್ನಲ್ಲಿ ಇದ್ದಂಥ ಸುಮಾರು ಜನ, ಶೇಕಡ ಒಂದು 50ರಷ್ಟು ಜನಗಳಿಗೆ ಅಥವಾ ಅದಕ್ಕಿಂತನೂ ಹೆಚ್ಚು ಇರ್ಬೋದು, DK ಶಿವಕುಮಾರ್ ಅವರ ಕ್ಯಾಬಿನೆಟ್ನಲ್ಲಿ ಜಾಗ ಸಿಗ್ಲಿಕ್ಕಿಲ್ಲ ಇಲ್ಲ ಅಂತ ಹೇಳ್ತಾರೆ ಅಂತ ಒಂದು ಇದು ಇದೆ, ಮಾಹಿತಿ ಇದೆ. ಕಾರಣ ಏನು ಅಂತಂದ್ರೆ, ಈಗ DK ಶಿವಕುಮಾರ್ ಅವರ ಸರ್ಕಾರ ನಾಳೆಯಿಂದ ಅಸ್ತಿತ್ವಕ್ಕೆ ಬರುತ್ತೆ. ಆದರೆ ಆ ಸರ್ಕಾರ ಅಸ್ತಿತ್ವಕ್ಕೆ ಬರೋದಕ್ಕಿಂತ ಮುಂಚೆನೂ ಕೂಡ ಸಿದ್ದರಾಮಯ್ಯನವರೇ ಕ್ಯಾಬಿನೆಟ್ ರೀಶಫಲ್ ಮಾಡಬೇಕು ಅಂತ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ರು. ಒಂದು ಅನುಮತಿಯನ್ನ ಅವರು ಹೈಕಮಾಂಡ್ಗೆ ಕೇಳ್ತಾ ಇದ್ರು. ಅವ್ರೇನಾದ್ರೂ ಕ್ಯಾಬಿನೆಟ್ ರೀಶಫಲ್ ಅನ್ನ ಮಾಡಲಿಕ್ಕೆ ಅವಕಾಶ ಅವ್ರಿಗೆ ಸಿಕ್ಕಿದ್ರೆ ಬಹುಶಃ ಅವರೇ ಒಂದು 50% ಜನರನ್ನ ಡ್ರಾಪ್ ಮಾಡಿರೋರು. ಎರಡು ಕಾರಣಗಳಿಂದ. ಕೆಲವರು ನಾನ್ ಪರ್ಫಾರ್ಮಿಂಗ್ ಮಿನಿಸ್ಟರ್ಸ್ ಇದ್ದಾರೆ, ಇನ್ನು ಕೆಲವ್ರಿಗೆ ಹೊಸಬರಿಗೆ ಯಂಗ್ ಫೇಸಸ್ಗೆ ಅವಕಾಶಗಳನ್ನು ಕೊಡಬೇಕಾಗಿದೆ. ಕೆಲವರು ಭಾಳ ಎಲಿಜಿಬಲ್ ಇದ್ದಾರೆ, ಸೀನಿಯರ್ ಇದ್ದಾರೆ, ಎಲ್ಲವೂ ಇದ್ದಾರೆ. ಆದರೆ ಅಂಥವ್ರಿಗೆ ಮಂತ್ರಿ ಆಗುವ ಸ್ಥಾನ ಅವಕಾಶ ಸಿಕ್ಕಿಲ್ಲ ಮೊದಲನೇ ಒಂದು ಕ್ಯಾಬಿನೆಟ್ ರಚನೆ ಆದಾಗ. ಈಗ ಆಯಿತು 2.5 ವರ್ಷ ನೀವು ಮಂತ್ರಿಗಳಾದ್ರಿ ಎಲ್ಲ ಟೀಮು ನಿಮ್ಮ ಜೊತೆಗೆ, ಈಗ ಬೇರೆದವ್ರಿಗೆ ಅವಕಾಶ ಮಾಡಿಕೊಡಿ ಅಂತ ಒಂದು ಡಿಮಾಂಡು. ಈಗ 2.5 ವರ್ಷ ಈ ಅಧಿಕಾರ ನಡೆಸಬೇಕು ಇಬ್ಬರು ಅಂತ ತೀರ್ಮಾನ ಆದಾಗ ಅದರ ಅರ್ಥ ಏನು ಅಂತಂದರೆ, 2.5 ವರ್ಷ ಆದ ನಂತರ ಹೊಸ ಕ್ಯಾಬಿನೆಟ್ ಬರುತ್ತೆ, ಹೊಸದಾಗಿ ಜನರಿಗೆ ಅವಕಾಶ ಸಿಗುತ್ತೆ. 2.5 ವರ್ಷ ಯಾರು ಮಂತ್ರಿ ಆಗಿರ್ತಾರೆ ಅವರು ಬೇರೆಯವ್ರಿಗೆ ಅವಕಾಶವನ್ನು ಮಾಡಿಕೊಡ್ಬೇಕು ಅನ್ನೋದೇ ಅದರ ಅರ್ಥ. ಈಗ ಅದು ಆಗ್ತಾ ಇದೆ. ನನ್ನ ಪ್ರಕಾರ ಒಂದು 50% ಆದರೂ ಕೂಡ ಹೊಸ ಮಂತ್ರಿಗಳಾಗ್ತಾರೆ. ಸಿದ್ದರಾಮಯ್ಯನವ್ರ ಕ್ಯಾಬಿನೆಟ್ ಅಲ್ಲಿ ಇರೋರು 50% ಜನ ಇರಲ್ಲ ಅಂತ ನನಗೆ ಅನಿಸ್ತದೆ. ಸರ್, ಈಗ DK ಶಿವಕುಮಾರ್ ಅವರಂತ ಅಂದರೆ ಅವ್ರ ಫೋರ್ಸ್ ನೋಡಿದ್ರೆ ಒಂದು ರೀತಿ ಯೂತ್ ಪಾಲಿಟಿಕ್ಸ್ಗೆ ಹೆಚ್ಚು ಕಾನ್ಸಂಟ್ರೇಟ್ ಮಾಡ್ತಾರೆ ಅಂತ, ಹೀಗಾಗಿ ಯೂತ್ಸ್ಗೆ ಜಾಸ್ತಿ ಅವಕಾಶ ಸಿಗಬಹುದಾ? ಅಲ್ಲ, ಅವರು ಅದೇ ಪ್ರಯತ್ನದಲ್ಲಿ ಇದ್ದಾರೆ ಅಂತ ಒಂದು ಇದು ಇದೆ, ಮಾಹಿತಿ ಇದೆ. ಅಂದರೆ ಸ್ವಲ್ಪ ಯಂಗ್ಸ್ಟರ್ಸ್ ಪಾಲಿಟಿಕ್ಸಲ್ಲಿ ಯಂಗ್ಸ್ಟರ್ಸ್ ಅಂತಂದರೆ 50 ಇದ್ರು ಹೆಂಗೆ, 55 ಇದ್ರು ಹೆಂಗೆ, 60 ಇದ್ರು ಹೆಂಗೆ. ಹೆಂಗಂದ್ರೆ ನಾವು ಜೆನ್ಜಿ 20 ಎಲ್ಲ ನೋಡಬಾರ್ದು. ಅವರು ಆ ಥರ ನ್ಯೂ ಫೇಸ್ಗಳಿಗೆ ಹೆಚ್ಚು ಅವಕಾಶವನ್ನು ಕೊಡಬೇಕು. ಅವರ ಕ್ಯಾಬಿನೆಟ್ಗೆ ಒಂದು ಫ್ರೆಶ್ ಲುಕ್ ಬರಬೇಕು ಅನ್ನುವ ಒಂದು ಪ್ರಯತ್ನದೊಳಗಡೆ ಇದ್ದಾರೆ ಅವರು. ಆ ರೀತಿ ಹೆಚ್ಚು ಜನರಿಗೆ ಅವಕಾಶ ಸಿಗಬಹುದು ಅಂತ ಅನಿಸ್ತಾ ಇದೆ. ಈವನ್ ಅದರ್ವೈಸ್ ಕಾಂಗ್ರೆಸ್ ಪಾರ್ಟಿಯ ರಾಜಕಾರಣ ಈಗೇನು ಸ್ವಲ್ಪ ಮಟ್ಟಿಗೆ ಅವರು ತಮ್ಮ ಅಪ್ರೋಚನ್ನು ಚೇಂಜ್ ಮಾಡ್ತಾ ಇದ್ದಾರೆ. ಹೊಸ ಜನರಿಗೆ ಮತ್ತು ಸ್ವಲ್ಪ ಯಂಗ್ಸ್ಟರ್ಸ್ಗೆ ಅವಕಾಶ ಕೊಡಬೇಕು ಅಂತ ಅವರು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಈಗ ಕಾಂಗ್ರೆಸ್ ಪಾರ್ಟಿಯ ಮುಖ್ಯಮಂತ್ರಿಗಳನ್ನೇ ನಾವು ನೋಡಿದ್ರು ಕೂಡ ಕೇರಳದೊಳಗಡೆ ಇವ್ರನ್ನ ಯಾರನ್ನ ವಿ.ಡಿ. ಸತೀಶನ್ ಅವರನ್ನ ಮುಖ್ಯಮಂತ್ರಿ ಮಾಡಿದ್ರು. ತೆಲಂಗಾಣದಲ್ಲಿ ರೇವಂತ್ ರೆಡ್ಡಿ 58 ವರ್ಷದವರು ಮುಖ್ಯಮಂತ್ರಿ ಇದ್ದಾರೆ. DK ಶಿವಕುಮಾರ್ ಅವರು 64 ವರ್ಷದವರು ಇದ್ದಾರೆ. ಇದು ಒಂದು ರೀತಿ ಒಳಗಡೆ ಸ್ವಲ್ಪ ಹೊಸ ನೀರು ಬರಲಿ ಅನ್ನೋ ಒಂದು ವಿಚಾರದೊಳಗಡೆ ಕಾಂಗ್ರೆಸ್ ಪಾರ್ಟಿ ಕೂಡ ಇದೆ. ಅದೇ ಒಂದು ದಾಟಿ ಒಳಗಡೆ DK ಶಿವಕುಮಾರ್ ಅವರು ಕೂಡ ಮುಂದುವರೆದ್ರೆ ಖಂಡಿತ ಅವರು ಇಲ್ಲಿನೂ ಕೂಡ ಹೊಸಬರಿಗೆ ಅವಕಾಶವನ್ನು ಕೊಡ್ತಾರೆ, ಫ್ರೆಶ್ ಜನರಿಗೆ ಅವಕಾಶವನ್ನು ಕೊಡ್ತಾರೆ. ಒಂದು ಹೊಸ ಲುಕ್ಕು, ಫ್ರೆಶ್ ಲುಕ್ಕು ಕ್ಯಾಬಿನೆಟ್ಗೆ ಬರ್ಬೋದು ಅಂತ ಅನಿಸ್ತದೆ. ಸರ್, ಈಗ ಇಬ್ಬರಿಗೂ ಕೂಡ ಈ ಕಡೆ ಸಿದ್ದರಾಮಯ್ಯನವರಿದ್ದಾರೆ, ಹಾಗೆ DK ಶಿವಕುಮಾರ್ ಅವರಿದ್ದಾರೆ. ಇಬ್ಬರಿಗೂ ಕೂಡ ಈ ಒಂದು ಸಚಿವ ಸಂಪುಟ ರಚನೆ ಅನ್ನೋದು ಯಾಕೆ ಪ್ರತಿಷ್ಠೆ ಆಗ್ತಾ ಇದೆ, ಅಥವಾ ಪ್ರತಿಷ್ಠೆ ಆಗ್ತಾ ಇದೆ ಅಂತ ಅನ್ಸುತ್ತಾ ನಿಮಗೆ? ಅಲ್ಲ, ಸಹಜವಾಗಿಯೇ ಇದು ಪ್ರತಿಷ್ಠೆ. ಯಾಕಂದರೆ ಇದು ರಾಜಕಾರಣ. ರಾಜಕಾರಣದೊಳಗಡೆ ಅವರ ಎಲ್ಲರೂ ಕೂಡ ತಮ್ಮ ಹಿಡಿತ ಇರಲಿ, ತಮ್ಮ ಕೈ ಮೇಲಾಗಲಿ, ತಮ್ಮ ಗುಂಪಿನವರು ಹೆಚ್ಚು ಅಧಿಕಾರದೊಳಗಡೆ ಇರಲಿ ಅಂತ ಪ್ರಯತ್ನ ಮಾಡೋದು ಭಾಳ ಸಹಜ. ಈಗ ನಾಳೆ ಇಂಥವರು ಒಬ್ಬರು ಮುಖ್ಯಮಂತ್ರಿ ಆದಾಗ ಇಷ್ಟೊಂದು ಎಲ್ಲ ಹೊಸಬರಿಗೆ ಅವಕಾಶವನ್ನು ಕೊಡಿಸಿ ಅವರನ್ನು ಬೆಳೆಸಿದ್ರು ಅಂತ ನಾಳೆ ನಾವೇ ಮಾತಾಡ್ತೀವಿ. ನಾವು ಮಾತಾಡ್ತೀವಲ್ಲ, ಸಹಜವಾಗಿ ಎಲ್ಲರೂ ತಮ್ಮದೇ ಆದಂಥ ಒಂದು ತಂಡವನ್ನು ಕಟ್ಕೋಬೇಕು, ತಮಗೆ ಲಾಯಲ್ ಆದಂಥ ಒಂದು ತಂಡವನ್ನು ಕಟ್ಕೋಬೇಕು ಅಂತ ಮಾಡ್ತಾ ಇರೋದ್ರಿಂದ ಈಗ ಕ್ಯಾಬಿನೆಟ್ಟಲ್ಲಿ 33-34 ಜನ ಮಂತ್ರಿಗಳಾಗಬೇಕು. ಅದರೊಳಗಡೆ ಸ್ವಲ್ಪ ಒಂದು ನಂಬರು. ಎರಡನೇದು, ನಾಳೆ ಇಂಪಾರ್ಟೆಂಟ್ ಪೋರ್ಟ್ಫೋಲಿಯೋಗೋಸ್ಕರನೂ ಜಗಳ ಬರುತ್ತೆ. ಇಂಪಾರ್ಟೆಂಟ್ ಪೋರ್ಟ್ಫೋಲಿಯೋಗಳು ನಾವು ಟಾಪ್ 1, 2, 3, 4, 5 ಕೆಲವು ಇಂಪಾರ್ಟೆಂಟ್ ಪೋರ್ಟ್ಫೋಲಿಯೋಗಳು ಅಂತಂದರೆ ಅವುಗಳನ್ನು ನಮ್ಮವ್ರ ಕೈಯೊಳಗಡೆ ಇರಲಿ ಅಂತೇಳಿ ಸಿದ್ದರಾಮಯ್ಯನವರು
ಇಲ್ಲ ನಮ್ಮ ಬೆಂಬಲಿಗರ ಕೈ ಒಳಗಡೆ ಇರಲಿ ಅಂತ ಡಿ ಕೆ ಶಿವಕುಮಾರ್ ಅವರು ಪ್ರಯತ್ನ ಮಾಡ್ತಾರೆ. ದಟ್ ಈಸ್ ವೈ ಇದು ಪ್ರತಿಷ್ಠೆ ಅಷ್ಟೇ. ಯಾಕಂದರೆ ಅವರವರ ನಾವು ಇನ್ನೂ ಕೂಡ ಹೆಚ್ಚು ರೆಲೆವೆಂಟ್ ಆಗಿರಬೇಕು, ಹೆಚ್ಚು ನಾವು ಇನ್ಫ್ಲೂಯೆನ್ಷಿಯಲ್ ಇದ್ದೀವಿ, ನಮ್ಮ ಪ್ರಭಾವ ಇದೆ ಸರ್ಕಾರದ ಮೇಲೆ ಅಂತ ತೋರಿಸ್ಲಿಕ್ಕೆ, ತಮ್ಮ ಶಕ್ತಿ ಇದೆ ಅಂತ ತೋರಿಸ್ಲಿಕ್ಕೆ ಇಬ್ಬರು ಪ್ರಯತ್ನವನ್ನು ಸಹಜವಾಗಿಯೇ ಮಾಡ್ತಾರೆ. ರಾಜಕಾರಣದೊಳಗಡೆ ಇದು ಭಾಳ ಸಹಜವಾದಂಥ ಒಂದು ವಿಚಾರ. ಖಂಡಿತ ಸರ್, ಈ ಬಗ್ಗೆ ಮಾತಾಡ್ತಾ ಹೋಗೋಣ. ಎಸ್ಸಿನ ವೀಕ್ಷಕರೇ, ನೀವು ಕೂಡ ಕರೆ ಮಾಡಬಹುದು. ಟಿವಿ ಸ್ಕ್ರೀನ್ ಮೇಲೆ ಲಭ್ಯ ಇರುವಂಥ ನಂಬರ್ಸ್ಗೆ ಕರೆ ಮಾಡಿ ಸದ್ಯ ರಾಜ್ಯ ರಾಜಕಾರಣದಲ್ಲಿ ಏನೆಲ್ಲ ಆಗ್ತಾ ಇದೆ ಅದ್ರ ಬಗ್ಗೆ ನೀವು ಕೂಡ ನಮ್ಮ ಜೊತೆ ಮಾತಾಡಿ. ಎಸ್ ಸರ್, ಈಗ ಸಿದ್ದರಾಮಯ್ಯನವರು ಅಂತ ಅಂದರೆ ಎಲ್ರಿಗೂ ಗೊತ್ತಿರೋದು ಎಲ್ಲ ಸಮುದಾಯವನ್ನು ಕೂಡ ಅವರು ಸಮವಾಗಿ ನೋಡ್ತಾ ಇದ್ರು ಅಂತ. ಅವರು ಸುದ್ದಿಗೋಷ್ಠಿಯಲ್ಲೂ ಕೂಡ ಲಾಸ್ಟಲ್ಲಿ ರಿಸೈನ್ ಮಾಡಿ ಒಂದು ಸುದ್ದಿಗೋಷ್ಠಿ ನಡೆಸಿದಾಗಲೂ ಅವ್ರು ಅದೇ ಹೇಳಿದ್ದು, ನಾನು ಎಲ್ಲ ಸಮುದಾಯವನ್ನು ಕೂಡ ನನಗೆ ಎಷ್ಟಾಗುತ್ತೋ ಅಷ್ಟು ನಾನು ಬ್ಯಾಲೆನ್ಸ್ ಮಾಡಿದ್ದೀನಿ, ಸಮವಾಗಿ ನೋಡಿದ್ದೀನಿ, ಈಕ್ವಲಿ ನಾನು ಟ್ರೀಟ್ ಮಾಡಿದ್ದೀನಿ ಅಂತ. ಸೊ ಡಿ ಕೆ ಶಿವಕುಮಾರ್ ಅವರು ಅದನ್ನೇ ಕಂಟಿನ್ಯೂ ಮಾಡ್ತಾರಾ? ಅವರಿಂದ ಏನು ಎಕ್ಸ್ಪೆಕ್ಟ್ ಮಾಡ್ಬೋದು ಈ ವಿಚಾರದಲ್ಲಿ, ಅಂದರೆ ಕ್ಯಾಬಿನೆಟ್ ಬಿಟ್ಟು ಆಡಳಿತದ ವಿಚಾರದಲ್ಲಿ? ಅಲ್ಲ, ಆಡಳಿತದ ವಿಚಾರದೊಳಗಡೆ ಸಿದ್ದರಾಮಯ್ಯ ಅವರು ಮತ್ತು ಡಿ ಕೆ ಶಿವಕುಮಾರ್ ಎರಡು ಬೇರೆ ಬೇರೆ ಪರ್ಸ್ನಾಲಿಟಿಗಳು. ಇಬ್ಬರು ಟೆಂಪರ್ಮೆಂಟ್ ಬೇರೆ, ಇಬ್ಬರದು ಸ್ಟೈಲ್ ಬೇರೆ, ಇಬ್ಬರದು ಅಪ್ರೋಚ್ ಬೇರೆ, ಥಾಟ್ಸ್ ಬೇರೆ, ಎವ್ರಿಥಿಂಗ್ ಈಸ್ ಡಿಫ್ರೆಂಟ್. ನಾವು ಯಾರೋ ಒಬ್ಬರನ್ನು ಇನ್ನೊಬ್ಬರ ಜೊತೆಗೆ ಹೋಲಿಕೆ ಮಾಡಿ ನೋಡೋದು ಸಮ್ಟೈಮ್ಸ್ ಅದು ಸರಿ ಅಲ್ಲ. ಈಗ ಸಿದ್ದರಾಮಯ್ಯನವರ ರೀತಿ ಒಳಗಡೆ ನಾವು ಸಿದ್ದರಾಮಯ್ಯನವರ ಕನ್ನಡಕ ಹಾಕ್ಕೊಂಡು ನಾವು ಡಿ ಕೆ ಶಿವಕುಮಾರ್ ಅವರನ್ನು ನೋಡಲಿಕ್ಕೆ ಆಗಲ್ಲ. ಡಿ ಕೆ ಶಿವಕುಮಾರ್ ಅವರು ಸ್ವಲ್ಪ ಡಿಫ್ರೆಂಟ್ ಆಗಿ ರಾಜಕಾರಣವನ್ನು ಮಾಡ್ತಾರೆ. ಅವರು ಸ್ವಲ್ಪ ಡಿಸೈಸಿವ್ ಲೀಡ್ರು. ಅವ್ರು ಯಾವುದೇ ವಿಚಾರದೊಳಗಡೆ ತೀರ್ಮಾನವನ್ನು ಮಾಡಲಿಕ್ಕೆ ಹಿಂದೆ ಮುಂದೆ ನೋಡೋದಿಲ್ಲ ಮತ್ತು ಅದರ ಕನ್ಸಿಕ್ವೆನ್ಸಸ್ಸನ್ನು ಎದುರಿಸಲಿಕ್ಕೆ ಅವರು ರೆಡಿ ಇರ್ತಾರೆ. ಇವರು ಯಾರು ಸಿದ್ದರಾಮಯ್ಯನವರು ಭಾಳ ಸೀಸನ್ಡ್ ಪಾಲಿಟಿಷಿಯನ್. ಅವರ ಅಪ್ರೋಚು, ಅವರ ಸ್ಟೈಲು, ಅವರ ಎಲ್ಲರ ಜೊತೆಗಿನ ಕನ್ಸಲ್ಟೇಷನ್ನು, ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಳ್ಳೋದು, ಇದು ಅವ್ರದ್ದು ಸ್ಟೈಲು ಬೇರೆ. ಸಿದ್ದರಾಮಯ್ಯನವರು ಯಾವ ರೀತಿ ಮಾಡಿದ್ರು ಅದೇ ರೀತಿ 100ಕ್ಕೆ 100 ಇವರು ಮಾಡ್ತಾರೆ ಅಂತ ಹೇಳಕ್ಕೆ ಬರಲ್ಲ. ಇವ್ರ ಸ್ಟೈಲ್ ಬೇರೆ ಇದೆ, ಡಿ ಕೆ ಶಿವಕುಮಾರ್ ಅವರ ಸ್ಟೈಲ್ ಬೇರೆ ಇದೆ. ಅದರ ಅರ್ಥ ಇವರು ಯಾರ ಜೊತೆಗೂ ಕನ್ಸಲ್ಟೇಷನ್ ಮಾಡಲ್ಲ ಅಂತಲ್ಲ, ಕನ್ಸಲ್ಟೇಷನ್ ಮಾಡ್ಬೋದು. ಬಟ್ ಇವರು ಭಾಳಷ್ಟು ಡಿಸೈಸಿವ್ ಆಗಿ, ಅಗ್ರೆಸಿವ್ ಆಗಿ ತೀರ್ಮಾನಗಳನ್ನು ಕೈಗೊಳ್ತಾರೆ ಇವರು ಅಂತ ನನಗೆ ಅನಿಸುತ್ತೆ. ಇದು ಏನು ಎಲ್ಲ ಜಾತಿ ವರ್ಗದವರನ್ನು ಕೂಡ ಜೊತೆಗೆ ಕರ್ಕೊಂಡು ಹೋಗೋ ವಿಚಾರದೊಳಗಡೆ ಮುಖ್ಯಮಂತ್ರಿ ಯಾರೇ ಆಗಿರಲಿ, ಅವರು ಕಾಂಗ್ರೆಸ್ ಪಾರ್ಟಿಯವರಾಗಿರಲಿ ಅಥವಾ BJP ಅವರಾಗಿರಲಿ, JDSನಾಗಿರಲಿ, ಇದು ಅವರ ಕರ್ತವ್ಯ. ಅದು ಎಲ್ಲರನ್ನೂ ಕೂಡ ಜೊತೆಗೆ ಕರ್ಕೊಂಡು ಹೋಗುವಂಥ ಪ್ರಯತ್ನವನ್ನು ಅವರು ಮಾಡಬೇಕು. ಯಾಕಂದರೆ ಯಾವುದೋ ಒಂದು ಜಾತಿ ಅಥವಾ ಯಾವುದೋ ಒಂದು ಧರ್ಮದಿಂದ ಬೆಂಬಲದಿಂದ ಸರ್ಕಾರ ನಡೀಲಿಕ್ಕೆ ಸಾಧ್ಯ ಇಲ್ಲ. ರಾಜ್ಯ ಚೆನ್ನಾಗಿರ್ಲಿಕ್ಕೆ ಸಾಧ್ಯ ಇಲ್ಲ. ರಾಜ್ಯದೊಳಗಡೆ ಇರುವಂಥ ಪ್ರತಿಯೊಬ್ಬ ವ್ಯಕ್ತಿ, ಕಟ್ಟ ಕಡೆಯ ವ್ಯಕ್ತಿ, ಅವನು ಯಾವುದೇ ಜಾತಿಯವನಾಗಿರಲಿ, ಯಾವುದೇ ಧರ್ಮದವರಾಗಿರಲಿ, ಅವರೆಲ್ಲರನ್ನೂ ಕೂಡ ಅವರೆಲ್ಲರ ಒಂದು ಹಿತವನ್ನು ಕಾಪಾಡೋದು ಸರ್ಕಾರದ ಕರ್ತವ್ಯ. ಹೀಗಾಗಿ ನಾವು ನಿರೀಕ್ಷೆಯನ್ನ ಮಾಡ್ತೀವಿ. ನಾವು ಅಂದರೆ ಯಾರು? ರಾಜ್ಯದ ಜನರ ನಿರೀಕ್ಷೆಯನ್ನು ನಾವು ಮಾಡ್ತೀವಿ. ಡಿ ಕೆ ಶಿವಕುಮಾರ್ ಅವರು ಕೂಡ ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗುವಂಥ ರಾಜಕಾರಣವನ್ನು ಅವರು ಮಾಡ್ತಾರೆ. ಸಾಮಾಜಿಕ ನ್ಯಾಯವನ್ನು ಗಮನದೊಳಗಡೆ ಇಟ್ಕೊಂಡು ಕೆಲಸವನ್ನು ಮಾಡ್ತಾರೆ, ಮಾಡಬೇಕು, ಯಾರೇ ಆದರೂ ಮಾಡಬೇಕು. ಇವರು ಕೂಡ ಮಾಡ್ತಾರೆ ಅಂತ ನಾವು ನಿರೀಕ್ಷೆಯನ್ನು ಇಟ್ಕೋಬಹುದು. ಮುಂದಿನ ದಿನಗಳಲ್ಲಿ ಏನೆಲ್ಲ ಆಗತ್ತೆ, ಏನು ಬೆಳವಣಿಗೆಗಳಾಗ್ತವೆ, ಯಾವ ರೀತಿ ಅವರು ಅಧಿಕಾರ ಇರ್ತದೆ, ಯಾವ ರೀತಿ ಅವರ ಆಡಳಿತ ಇರುತ್ತೆ ಅಂತ ಮುಂದಿನ ದಿನಗಳಲ್ಲಿ ನಮಗೆ ಗೊತ್ತಾಗುತ್ತೆ. ಖಂಡಿತ ಸರ್, ಈ ಬಗ್ಗೆ ಮಾತಾಡೋಣ. ಒಬ್ರು ಕಾಲರ್ ಇದ್ದಾರೆ, ಉದಯ್ ಪ್ರಭು ಅಂತ ಭಟ್ಕಳದಿಂದ. ನಮಸ್ತೆ ಸರ್. ನಮಸ್ಕಾರ ಮೇಡಮ್. ನಮಸ್ತೆ ಸರ್. ಸದ್ಯ ಒಂದು ವಾರದಲ್ಲಿ ರಾಜ್ಯ ರಾಜಕಾರಣದಲ್ಲಿ ಸಾಕಷ್ಟು ಮೇಜರ್ ಡೆವಲಪ್ಮೆಂಟ್ಸ್ ಆಗಿದೆ. ಇನ್ನೇನು ಡಿ ಕೆ ಶಿವಕುಮಾರ್ ಅವರ ಪದಗ್ರಹಣಕ್ಕೆ ಕೌಂಟ್ ಡೌನ್ ಕೂಡ ಶುರುವಾಗಿದೆ. ಸೊ ಏನೆಲ್ಲ ನಿರೀಕ್ಷೆ ಮಾಡ್ತಾ ಇದ್ದೀರಾ? ಹಾಗೆ ಕ್ಯಾಬಿನೆಟ್ ನಲ್ಲಿ ಯಾರೆಲ್ಲ ಇರಬಹುದು, ಏನ್ ಹೇಳ್ತೀರಾ ಇದ್ರ ಬಗ್ಗೆ? ಎಲ್ಲ ಸ್ವಾರ್ಥ, ಮತ್ತೇನಿಲ್ಲ ಮೇಡಮ್. ನೋಡಿ, ಈಗ ಹೊಸ ಮುಖಗಳನ್ನು ಪರಿಚಯಿಸ್ತೇವೆ ಅಂತ ಹೇಳಿದ್ರು. ಈಗ ನೋಡಿದ್ರೆ ಪುನಃ ಅದೇ ಮುಖಗಳು 30 ವರ್ಷದಿಂದ ಅದೇ ಮುಖಗಳು. ಡಿ ಕೆ ಶಿವಕುಮಾರ್, ಜಾರಕಿಹೊಳಿ, ಖರ್ಗೆ ಅವರೇ. ಮತ್ತೆ ಮುಂದೆ ಡಿ ಕೆ ಶಿವಕುಮಾರ್ ಆದ್ರೂ ಮತ್ತೆ ಅದೇ ಮುಖಗಳು ಬರ್ತವೆ. ಅಂದ್ರೆ 138ರಲ್ಲಿ ಖಾಲಿ 28 ಮಂದಿ ಇವರೇ ಮಿನಿಸ್ಟರ್ ಇದಾದ್ರೆ ಮತ್ತೆ 120 ಮಂದಿ ಅವ್ರು ಏನ್ ಮಾಡೋದು ಪಾಪ. ಎಲ್ಲ ರೀಪ್ಲೇಸ್ ಆಗ್ಬೇಕು ಅಂತ ಹೇಳ್ತೀರಾ? ಹೌದು, ಹೊಸ ಮುಖಗಳು ಪರಿಚಯ ಆಗಬೇಕು. ನಾವು 60% ತೆಗೆದವರನ್ನ 90% ಕರ್ಕೊಂಡು ಹೋಗ್ಬೇಕು. ಅದು 95% ಅವರಿಗೆ 100% ಮಾಡೋದಲ್ಲ. 40% ತೆಗೆದವರನ್ನ 100% ತಗೊಂಡು ಹೋಗ್ಬೇಕು.
ಅಂದ್ರೆ ಹೊಸ ಮುಖಗಳು ಪಾಪ ಅವ್ರು ಬಂದು ಕೆಲಸ ಮಾಡಿ ಇದು ತಾವು ಜನರ ಸೇವೆ ಮಾಡ್ತೇವೆ ಅಂತೇಳಿ ಇವರು ಸ್ವಯಂ ತಮ್ಮ ಸೇವೆ ಮಾಡ್ಕೊಳ್ತಾರೆ ಮತ್ತೆ ಜನರಿಗೆ ಪ್ರಾಬ್ಲಮ್ ನಲ್ಲಿ ಹಾಕ್ತಾರೆ. ಬರೀ ಅದೇ ಮುಖಗಳು, ಹಳೆ ಮದ್ಯ ಹೊಸ ಬಾಟ್ಲಿ ಅಷ್ಟೇ ಇದೇ ಆಗಿದೆ, ಮತ್ತೇನಿಲ್ಲ. ಎಲ್ಲಾ ಪಕ್ಷದಲ್ಲೂ ಇದೇ ರೀತಿ ಆಗಿದೆ. ಹೌದು. ಸೊ ಯೂತ್ಸ್ ಬರ್ಬೇಕು ಅಂತ ಹೇಳ್ತಿದ್ದೀರಾ ಹಾಗಾದ್ರೆ? ಯೂತ್ ಬರ್ಬೇಕು ಸರ್, ಮೇಡಮ್ ಇಷ್ಟರು ಬರ್ಬೇಕು, ಯುವಕರು ಬರಬೇಕು. ಯುವಕರು ಬಂದ್ರೆ ಮಾತ್ರ ರಾಜಕೀಯವನ್ನು ಸ್ವಚ್ಛಗೊಳಿಸಬಹುದು. ಇದು ಅವರವರೇ ಮಾಡೋದು, ಅವರೇ ಇದು ಮಾಡಿ ರಾಜಕೀಯ. ಈಗ 30 ವರ್ಷದಿಂದ ಡಿ.ಕೆ. ಶಿವಕುಮಾರ್ 30 ವರ್ಷದಿಂದ 4 ಸಲ ಮಿನಿಸ್ಟರ್ ಆಗಿದ್ದಾರೆ, ಅದಾಗಿದ್ದಾರೆ. ಅವರವರೇ ಮುಖ್ಯಮಂತ್ರಿ. ಜನರಿಗೆ ನೋಡಿ ಬೇಜಾರು ಹೋಗಿದೆ. ಈಗ ಯುದ್ಧಗಳು ಬರಬೇಕು, ಮುಂದೆ ಬರಬೇಕು. ಈಗ ಸರ್ ಇನ್ನು 2 ವರ್ಷಗಳ ಕಾಲ ಡಿ.ಕೆ. ಶಿವಕುಮಾರ್ ಅವರ ಆಡಳಿತದಲ್ಲಿ ಏನೆಲ್ಲ ನಿರೀಕ್ಷೆ ಮಾಡ್ತಾ ಇದ್ದೀರಾ ನೀವು? ನಿರೀಕ್ಷೆ ಏನಿಲ್ಲ. ಈಗ ಎಲ್ಲ ಈ ಗ್ಯಾರಂಟಿ ಎಲ್ಲ ಕೊಟ್ಟು ರಾಜ್ಯವನ್ನ ಅಧಪತನ ತಕೊಂಡು ಹೋಗಿದ್ದಾರೆ. ಅಂತೂ ಗಂಡಸರಿಗಂತೂ ಇವರ ಸರ್ಕಾರದಲ್ಲಿ ಜೀವನ ಮಾಡ್ಲಿಕ್ಕೆ ಭಾರಿ ಕಷ್ಟ ಆಗ್ತಾ ಇದೆ. ಹೆಂಗಸರು ಆರಾಮ್ ತಿರುಗಾಡ್ಕೊಂಡಿದ್ದಾರೆ. ಇವರು ಯಾವ ರೀತಿ ಇವರು ನಿಭಾವಣೆ ಮಾಡ್ತಾರೆ ಅಂತ ನೋಡ್ಬೇಕು. ಮೇನ್ ಲಾ ಅಂಡ್ ಆರ್ಡರ್ ಇಡೀ ಬೆಂಗಳೂರು ಸಿಟಿ ಕಂಪ್ಲೀಟ್ ಆಗಿ ಕ್ರಿಮಿನಲ್ ಆಗೋಗಿದೆ. ಹೌದೌದು, ಕ್ರೈಮ್ ರೇಟ್ ಜಾಸ್ತಿ ಆಗ್ತಿದೆ. ಮೇಂಟೈನ್ ಮಾಡ್ಬೇಕು ಮೊದ್ಲೇ. ಎಸ್ ಸರ್, ನಮ್ಮ ಜೊತೆ ಗೆಸ್ಟ್ ಕೂಡ ಇದ್ದಾರೆ. ನಿಮ್ದು ಏನಾದ್ರು ಪ್ರಶ್ನೆ ಇದ್ರೆ ನೀವು ಕೇಳ್ಬೋದು. ಇಲ್ಲ ಮೇಡಮ್, ಪ್ರಶ್ನೆ ಏನಿಲ್ಲ. ಈಗ ನೋಡಿ, ನಮ್ಮ ಉತ್ತರ ಕನ್ನಡ ಶಾಂತ ಇತ್ತು. ಈಗ ಉತ್ತರ ಕನ್ನಡದಲ್ಲಿ ಅಗೌರವ ಮರ್ಡರ್ಗಳು ಶುರು ಆಗಿವೆ. ಮೊನ್ನೆ ಜೇಡಾದಲ್ಲಿ ಒಂದು ಮರ್ಡರ್ ಆಯ್ತು. ಅಂದ್ರೆ ಕಾನೂನೇ ಇಲ್ಲ, ಜನರಿಗೆ ಕಾನೂನು ಹೆದರಿಕೆನೇ ಇಲ್ಲ. ಅದೇ ರೀತಿ ಆಗಿದೆ. ಸೊ ಕಾನೂನು ಬಿಗಿ ಆಗ್ಬೇಕು ಅಂತ ಹೇಳ್ತಿದ್ದೀರಾ? ಕಾನೂನು ಬಿಗಿ ಆಗ್ಬೇಕು, ಲಾ ಅಂಡ್ ಆರ್ಡರ್ ಮೇಂಟೈನ್ ಆಗ್ಬೇಕು, ಮತ್ತೆ ಶಾಂತಿಯುತವಾಗಿರ್ಬೇಕು ರಾಜ್ಯ. ಅಂದ್ರೆ ಮಾತ್ರ ಮುಂದಿನ ಪೀಳಿಗೆಗೆ ಒಂದು ಬೇರೆ ಬರ್ತದೆ ರಾಜಕಾರಣದಲ್ಲಿ ಕೆಲಸ ಮಾಡ್ಲಿಕ್ಕೆ. ಇಲ್ಲ ಅಂತಂದ್ರೆ ಭಾರಿ ಕಷ್ಟ. ಓಕೆ, ಥ್ಯಾಂಕ್ ಯು ಸೋ ಮಚ್ ಸರ್ ಕರೆ ಮಾಡಿದ್ದಕ್ಕೆ. ಸರ್, ಈಗ ಈ 3 ವರ್ಷಗಳ ಕಾಲ ಸಿದ್ದರಾಮಯ್ಯನವರ ಆಡಳಿತ ಹೇಗಿತ್ತು ಸರ್ ನಿಮ್ಮ ಪ್ರಕಾರ? ನಿಮ್ಗೇನ? ಸಿದ್ದರಾಮಯ್ಯನವರು ವಿಶೇಷವಾಗಿ ಅವರನ್ನು ನಾವು 5 ಗ್ಯಾರಂಟಿಗಳನ್ನು ಏನು ಕೊಟ್ಟರು, ಆ ಗ್ಯಾರಂಟಿಗಳು ಜನರಿಗೆ ವಿಶೇಷವಾಗಿ ಅಗತ್ಯ ಇರುವಂಥ ಜನರು, ನೀಡಿ ಜನ ಏನಿದ್ರು, ಮಹಿಳೆಯರನ್ನು ನೀವು ಸಬಲೀಕರಣ ಮಾಡಬೇಕು. ಆಮೇಲೆ ಅವ್ರಿಗೆ ಶಕ್ತಿ ಯೋಜನೆ, ಗೃಹಲಕ್ಷ್ಮಿ ಯೋಜನೆ, ಈ ಎಲ್ಲ ಗ್ಯಾರಂಟಿಗಳ ಮೂಲಕ ಜನರ ಬೇಸಿಕ್ ನೀಡ್ ಏನಿದ್ದಾವೆ ಅವನ್ನ ಅಡ್ರೆಸ್ ಮಾಡಬೇಕು ಅಂತ ಅವರು ಒಂದು ಪ್ರಯತ್ನವನ್ನು ಮಾಡಿದರು. ಯಾಕಂದರೆ ಜನ ಈಗ ನೀವು ತಮ್ಮ ಬೇಸಿಕ್ ನೀಡ್ಗೋಸ್ಕರನೇ ಭಾಳ ಒದ್ದಾಟ ಮಾಡುವಂಥ ಒಂದು ಪರಿಸ್ಥಿತಿ ಇದೆ. ಬೇಸಿಕ್ ನೀಡು ಏನೋ ನಿಮಗೆ ಅನ್ನ, ನಿಮಗೆ ಸಾರಿಗೆ, ನಿಮಗೆ ಆರೋಗ್ಯ, ಈ ಎಲ್ಲ ಮೂಲಭೂತ ಅವಶ್ಯಕತೆಗಳೇನಿದಾವೆ ಜನರುಗಳಿಗೆ, ಆ ಅವಶ್ಯಕತೆಗಳನ್ನೇ ನಾವು ಮೀಟ್ ಮಾಡಲಿಕ್ಕೆ ಜನಗಳಿಗೆ ಆಗ್ತಾ ಇಲ್ಲ. ಯಾಕಂದರೆ ಒಂದು ಕಡೆ ಸಿಕ್ಕಾಪಟ್ಟೆ ಇನ್ಫ್ಲೇಷನ್ನು ಜಾಸ್ತಿ ಆಗ್ತಾ ಇದೆ, ಜನಗಳ ಕೈ ಒಳಗಡೆ ದುಡ್ಡಿಲ್ಲ. ಆಮೇಲೆ ಉದ್ಯೋಗ ಸೃಷ್ಟಿ ಮಾಡಲಿಕ್ಕೆ ಸರ್ಕಾರಗಳಿಗೆ ಸಾಧ್ಯ ಆಗ್ತಾ ಇಲ್ಲ. ಯಾವುದೇ ಸರ್ಕಾರ ಇರಲಿ, ಉದ್ಯೋಗ ಸೃಷ್ಟಿ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಈ ಹಿನ್ನೆಲೆ ಒಳಗಡೆ ಅವರು ಈ ಗ್ಯಾರಂಟಿ ಯೋಜನೆಗಳನ್ನು ಏನು ಕೊಟ್ಟರು, ಸ್ವಲ್ಪ ಜನರ ಕೈ ಒಳಗಡೆ ದುಡ್ಡು ಓಡಾಡ್ತಾ ಇದೆ. ಜನರ ಕೈಗೆ ದುಡ್ಡು ಬಂತು ಅಂತಂದರೆ ಸಹಜವಾಗಿ ಅವರ ಪರ್ಚೇಸ್ ಪವರು ಜಾಸ್ತಿ ಆಗುತ್ತೆ. ಅದನ್ನು ಅವರು ಖರ್ಚು ಮಾಡ್ತಾರೆ. ಅದನ್ನು ಅವರು ಖರ್ಚು ಮಾಡಿದಾಗ ಎಕನಾಮಿಕ್ ಆ್ಯಕ್ಟಿವಿಟಿ ಜಾಸ್ತಿ ಆಗುತ್ತೆ. ಇದು ಒಂದು ರೀತಿಯಿಂದ ಇದು ಸರ್ಕಾರಗಳು ಮಾಡಲೇಬೇಕಾದಂಥ ಕೆಲಸ. ಆದರೆ ಇನ್ನೊಂದು ಆ್ಯಂಗಲ್ ಇದೆ. ಇನ್ನೊಂದು ಆ್ಯಂಗಲ್ ಏನು ಅಂತಂದರೆ, ಈ ರೀತಿಯ ಗ್ಯಾರಂಟಿ ಯೋಜನೆಗಳನ್ನು ಕೊಟ್ಟು ಸರ್ಕಾರ ತನ್ನ ಕೈ ಖಾಲಿ ಮಾಡ್ಕೊಳ್ತು, ಖಜಾನೆ ಖಾಲಿ ಆಯಿತು. ಅಭಿವೃದ್ಧಿ ಕೆಲಸಗಳಿಗೆ ಹಣ ಇರಲಿಲ್ಲ ಇವ್ರ ಕಡೆ. ಶಾಸಕರ ಅನುದಾನ ಕಟ್ ಮಾಡ್ತಾಯಿದ್ರು. SC ST ಅಭಿವೃದ್ಧಿಗೆ ಹೋಗಬೇಕಾಗಿರುವಂಥ ಹಣನೂ ಕೂಡ ಅವರು ಈ ಕಡೆ ಡೈವರ್ಟ್ ಮಾಡಿದರು. ಈ ತರಹದ ಆರೋಪಗಳು ಕೂಡ ಇವೆ. ಇಡೀ 5 ಗ್ಯಾರಂಟಿ ಯೋಜನೆಗಳೇನಿದ್ದಾವೆ, 5 ಗ್ಯಾರಂಟಿ ಯೋಜನೆಗಳಿಗೆ ಸೇರಿ ಖರ್ಚು ಮಾಡ್ತಾ ಇದ್ದಂಥ ಹಣ, ಸರ್ಕಾರ ಖರ್ಚು ಮಾಡ್ತಾ ಇದ್ದಂಥ ಹಣ 56,000 ಕೋಟಿ ರೂಪಾಯಿನೋ, ಬಿಟ್ವೀನ್ 55 to 60,000 crore rupees ಅದು ಅಷ್ಟೇ. ನಮ್ಮದು ಬಜೆಟ್ ಸೈಜ್ ನೋಡಿದಾಗ ಅದು ಎಷ್ಟು 1/6 ಅಥವಾ 1/7 ಅಷ್ಟು ಹಣವನ್ನು ಅವರು ಖರ್ಚು ಮಾಡ್ತಾಯಿದ್ರು. ಅಷ್ಟು ಹಣದ ಮೂಲಕ ನೀವು ಇಷ್ಟೊಂದು ದೊಡ್ಡ ನಿಮ್ಮ ಜನರಿಗೆ, ಜನಸಂಖ್ಯೆ ಅರ್ಧದಷ್ಟಿರುವಂಥ ಮಹಿಳೆಯರಿಗೆ, ಆಮೇಲೆ
ವಿದ್ಯಾರ್ಥಿಗಳಿಗೆ ಅದು ಯುವ ನಿಧಿ ಇದಿರ್ಬೋದು, ಈ ಥರದ ಎಲ್ಲ ಯೋಜನೆಗಳನ್ನು ಕೊಡೋದು ಇದು ಒಳ್ಳೆಯ ಕೆಲಸ. ಇದೊಂದು ಕಲ್ಯಾಣ ಯೋಜನೆಗಳು ಈ ರೀತಿ ಇರೋದು ಇದು ಭಾಳ ಒಳ್ಳೆಯ ಕೆಲಸ ಅಂತ ನನ್ನ ಅಭಿಪ್ರಾಯ. ಅದರ ಜೊತೆಗೆ ಭ್ರಷ್ಟಾಚಾರವನ್ನು ತಡೆಗಟ್ಟಲಿಕ್ಕೆ ಸಿದ್ದರಾಮಯ್ಯನವ್ರಿಗೆ ಕಡೆಯಿಂದ ಎಫೆಕ್ಟಿವ್ ಆಗಿ ಏನೂ ಪ್ರಯತ್ನಗಳು ಆಗಲಿಲ್ಲ. ಯಾವ ಭ್ರಷ್ಟಾಚಾರದ ಆರೋಪವನ್ನು ಹಿಂದಿನ BJP ಸರ್ಕಾರದ ಮೇಲೆ ಮಾಡಿ 40% ಕಮಿಷನ್ನು ಅನ್ನುವ ಆರೋಪವನ್ನು ಮಾಡಿ ಅದನ್ನು ಹೆಚ್ಚು ಪ್ರಚಾರ ಮಾಡಿ ಸಿದ್ದರಾಮಯ್ಯನವರ ಸರ್ಕಾರ ಅಧಿಕಾರಕ್ಕೆ ಬಂದಿತ್ತು. ಆ ಸಿದ್ದರಾಮಯ್ಯನವರ ಸರ್ಕಾರದಲ್ಲೂ ಕೂಡ ಭ್ರಷ್ಟಾಚಾರ ತಾಂಡವವಾಡ್ತಾ ಇತ್ತು. ಈ ಭ್ರಷ್ಟಾಚಾರವನ್ನು ನಿಗ್ರಹ ಮಾಡಲಿಕ್ಕೆ ಇವ್ರ ಕಡೆಯಿಂದ ಏನಾದರೂ ಒಂದು ಪರಿಣಾಮಕಾರಿಯಾದಂಥ ಕ್ರಮಗಳು ಆಗಬೇಕಾಗಿತ್ತು. ಆದರೆ ಪರಿಣಾಮಕಾರಿ ಕ್ರಮಗಳು ಏನೂ ಆಗಲಿಲ್ಲ. ಭ್ರಷ್ಟಾಚಾರವನ್ನು 100% ನಿರ್ಮೂಲನೆ ಮಾಡಲಿಕ್ಕೆ ಯಾರಿಗೂ ಕೂಡ ಸಾಧ್ಯ ಆಗಲ್ಲ. ಆದರೆ ಅದನ್ನು ನೀವು ಒಂದು ಚೆಕ್ ಒಳಗಿಡಬೇಕಲ್ಲ, ಅದನ್ನೊಂದು ನಿಯಂತ್ರಣದೊಳಗಿಡಬೇಕು ಮತ್ತು ಅದನ್ನು ಕಡಿಮೆ ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕಲ್ಲ, ಅದು ಕೂಡ ಆಗಲಿಲ್ಲ. ಭಾಳ ಬೇರೆ ಬೇರೆ ಹಗರಣಗಳಾದವು. ವಾಲ್ಮೀಕಿ ಹಗರಣ ಅವ್ರದ್ದು ನಿಗಮದೊಳಗಡೆ ಸರ್ಕಾರದ ದುಡ್ಡನ್ನು ಯಾರೋ ಪ್ರೈವೇಟ್ ಅಕೌಂಟಿಗೆ ತೊಗೊಂಡು ಹೋದರು. ಈ ಥರ ಇನ್ನೂ ಬೇಕಾದಷ್ಟು ಬೇರೆ ಬೇರೆ ರೀತಿಯಾದಂಥ ಹಗರಣಗಳು ಬಂದು ಈ ವಿಚಾರದೊಳಗಡೆ ಅವರ ಆಡಳಿತ ಮೊದಲನೇ ಬಾರಿಗೆ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಯಾವ ರೀತಿ ಬಿಗಿಯಾಗಿತ್ತೋ ಅಷ್ಟೊಂದು ಬಿಗಿಯಾದ ಆಡಳಿತವನ್ನು ಕೊಡಲಿಕ್ಕೆ ಸೆಕೆಂಡ್ ಟೈಮ್ ಈ ಲಾಸ್ಟ್ 3 years ಸಿದ್ದರಾಮಯ್ಯನವ್ರ ಕಡೆಯಿಂದ ಸಾಧ್ಯ ಆಗಲಿಲ್ಲ ಅನ್ನೋದು ಭಾಳ ಮುಖ್ಯವಾದಂಥ ವಿಚಾರ. ಆದರೆ ಅವರ ಕಾರ್ಯಕ್ರಮಗಳು ಅವು ಭಾಳ ಜನರಿಗೆ ಅನುಕೂಲ ಆಗುವಂಥ ಕಾರ್ಯಕ್ರಮಗಳಿದ್ವು. ಅವರ ಇಂಟೆಂಟ್ ಚೆನ್ನಾಗಿತ್ತು. ಆದರೆ ಆ ಇಂಟೆಂಟಿಗೆ ತಕ್ಕಂಗೆ ಅದನ್ನು ಎಕ್ಸಿಕ್ಯೂಟ್ ಮಾಡಬೇಕಲ್ಲ, ಅದನ್ನು ಜಾರಿ ಮಾಡಬೇಕಲ್ಲ, ಆ ಒಂದು ಜಾರಿ ಮಾಡಲಿಕ್ಕೆ ಬೇಕಾದಂಥ ಒಂದು ದೃಢ ನಿಲುವು ಈ ಸಾರಿ ಅವರಿಂದ ಕಾಣಲಿಲ್ಲ ಅಂತ ನನಗೆ ಅನಿಸ್ತದೆ. ಕಂಪೇರ್ ಟು ಲಾಸ್ಟ್ ಟೈಮ್ ಅವರ ಆಡಳಿತದೊಳಗಡೆ ಬಿಗಿ ಇರಲಿಲ್ಲ. ಖಂಡಿತ ಸರ್, ಈ ಬಗ್ಗೆ ಮಾತಾಡ್ತಾ ಹೋಗೋಣ. ಒಬ್ರು ಕಾಲರ್ ಇದ್ದಾರೆ ಹುಬ್ಬಳ್ಳಿಯಿಂದ. ನಮಸ್ತೆ. ನಮಸ್ತೆ ಸರ್, ನಿಮ್ಮ ಹೆಸರು? ಓಕೆ ಸರ್, ಈಗ ನಾಳೆ ಪದಗ್ರಹಣ ಆಗುತ್ತೆ ಕರ್ನಾಟಕಕ್ಕೆ. ಹೊಸ CM DK ಶಿವಕುಮಾರ್ ಅವರು ಏನ್ ಹೇಳ್ತೀರಾ ಸರ್? ಅಂದ್ರೆ ಏನೆಲ್ಲ ನಿರೀಕ್ಷೆ ಮಾಡ್ತಾ ಇದ್ದಾರೆ ಇವರಿಂದ? ಮೇಡಮ್, CM ಆಗಿ ಅವರು ನಮ್ಮ ರಾಜ್ಯದ ಓಕೆ, ಥ್ಯಾಂಕ್ ಯು ಸೋ ಮಚ್ ಕರೆ ಮಾಡಿದ್ದಕ್ಕೆ. ಲೈನಲ್ಲಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಇತ್ತು ಸರ್, ಮತ್ತೆ ಮಾತಾಡ್ತಾ ಹೋಗೋಣ. ಎಸ್ಸಿನ ವೀಕ್ಷಕರೇ, ನೀವು ಕೂಡ ಕರೆ ಮಾಡಬಹುದು. ಈ ಬಾರಿಯ ಕ್ಯಾಬಿನೆಟ್ನಲ್ಲಿ ಯಾರೆಲ್ಲ ಇರಬಹುದು, ನಿಮ್ಗೆ ಏನ್ ಅನ್ಸುತ್ತೆ, ಎಲ್ಲದ್ರ ಬಗ್ಗೆಯೂ ಕೂಡ ನಮ್ಮ ಜೊತೆ ಮಾತಾಡಬಹುದು. ಎಸ್ ಸರ್, ನಾವಾಗಲೇ ಮಾತಾಡ್ತಾ ಇದ್ವಿ ಅಂದ್ರೆ 3 ವರ್ಷಗಳ ಆಡಳಿತ ಯಾವ ರೀತಿ ಇತ್ತು ಅಂತ. ಆದರೆ ಎಲ್ಲೋ ಒಂದ್ ಕಡೆ ನಮ್ಮ ಕಾಲರ್ ಕೂಡ ಹೇಳಿದ್ರು, ಕ್ರೈಮ್ ರೇಟ್ ರಾಜ್ಯದಲ್ಲಿ ಜಾಸ್ತಿ ಆಗ್ತಾ ಇದೆ, ಜಾಸ್ತಿ ಆಗಿದೆ ಅಂತ. ಸೊ ಹೀಗಾಗಿ ಗೃಹ ಸಚಿವರು ಫೇಲ್ ಆದ್ರು ಅಂತ ಅನ್ಸುತ್ತಾ? ಹೇಗೆ ನಿಮ್ಗೆ, ನಿಮ್ಮ ಪ್ರಕಾರ? ಕ್ರೈಮ್ ರೇಟು ಒಂದು ವಿಚಾರ, ಆಮೇಲೆ ಡ್ರಗ್ಸ್ ಹಾವಳಿ ಕೂಡ ಜಾಸ್ತಿ ಆಗಿದೆ. ಬೆಂಗಳೂರಲ್ಲಿ ಬಹಳ ಸುಲಭವಾಗಿ ಎಲ್ಲಿ ಬೇಕಲ್ಲಿ ಡ್ರಗ್ಸ್ ಸಿಗ್ತಾ ಇದೆ ಅನ್ನೋ ಒಂದು ಆರೋಪ ಇದೆ. ಕ್ರೈಮ್ ರೇಟು ಕೂಡ ಜಾಸ್ತಿ ಆಗಿದೆ. ಹೋಮ್ ಮಿನಿಸ್ಟರ್ ಆಗಿ, ಗೃಹ ಸಚಿವರಾಗಿ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಆಡಳಿತ ನಿರೀಕ್ಷೆ ಮಟ್ಟಕ್ಕೆ ಜನ ಏನು ನಿರೀಕ್ಷೆ ಮಾಡ್ತಿದ್ರೋ ಒಂದು ಸ್ಟ್ರಿಕ್ಟ್ ಆದಂಥ ಒಂದು ಆಡಳಿತವನ್ನು ನಿರೀಕ್ಷೆ ಮಾಡ್ತಾರೋ ಅದು ಸಾಧ್ಯ ಆಗಲಿಲ್ಲ. ಭಾಳ ವಿಷಯಗಳಲ್ಲಿ ಅವರ ಆ್ಯಕ್ಷನ್ಸು, ಅವರ ಮಾತುಗಳು ಯಾವುದೂ ಕೂಡ ಭಾಳ ಇಂಪ್ಯಾಕ್ಟ್ಫುಲ್ ಆಗಿರಲಿಲ್ಲ. ಒಬ್ಬ ಗೃಹ ಸಚಿವರ ಮಾತುಗಳು, ಅವ್ರ ಆ್ಯಕ್ಷನ್ಸು ಹೇಗಿರಬೇಕು ಅಂತಂದರೆ, ತಪ್ಪು ಮಾಡೋರಿಗೆ, ಅಪರಾಧ ಮಾಡೋರಿಗೆ, ಅಪರಾಧಿಗಳಿಗೆ ಒಂದು ಭಯ ಹುಟ್ಟೋ ರೀತಿ ಒಳಗಡೆ ಇರಬೇಕು. ಮುಂದೆ ಯಾರು ಕೂಡ ಆ ರೀತಿ ತಪ್ಪು ಮಾಡಬಾರದು. ಆ ರೀತಿಯಾದಂಥ ಒಂದು ಸ್ಟ್ರಿಕ್ಟ್ ಆದಂಥ ಒಂದು ಆಡಳಿತವನ್ನು ಗೃಹ ಸಚಿವರು ಕೊಡಬೇಕು. ಆದರೆ ನಮ್ಮ ಗೃಹ ಸಚಿವರು ಡಾಕ್ಟರ್ ಪರಮೇಶ್ವರ್ ಅವರು ಆ ಥರದ ಒಂದು ಇಂಪ್ಯಾಕ್ಟ್ಫುಲ್ ಆಡಳಿತವನ್ನು ಕೊಡಲಿಕ್ಕೆ ಅವ್ರ ಕಡೆಯಿಂದ ಆಗಲಿಲ್ಲ. ಅನೇಕ ವಿಚಾರಗಳಲ್ಲಿ ಅವರ ಗಮನಕ್ಕೆ ವಿಷಯವನ್ನು ಮಾಧ್ಯಮದವರು ತಂದಾಗ ಅವ್ರಿಗೆ ಮಾಹಿತಿ ಗೊತ್ತಿರಲಿಲ್ಲ. ಇಲ್ಲ, ಇದ್ರ ಬಗ್ಗೆ ನನಗೇನು ಗೊತ್ತಿಲ್ಲ, ನಾನು ತಿಳ್ಕೊಳ್ತೀನಿ, ನಾನು ಮಾಹಿತಿ ಪಡಿತೀನಿ, ನಾನು ಕೇಳ್ತೀನಿ, ನಾನು ತಿಳ್ಕೊಳ್ತೀನಿ ಅಂತ. ಅಂದರೆ ಅದರ ಅರ್ಥ ಅವ್ರಿಗೆ ಗೊತ್ತಿರಲಿಲ್ಲ ಅಂತಲ್ಲ, ಅವ್ರಿಗೆ ಗೊತ್ತಿಲ್ಲದೆ ಇರೋಕ್ಕೆ ಸಾಧ್ಯ ಇಲ್ಲ. ಅವ್ರದ್ದು ಗೌರ್ಮೆಂಟದ್ದು ಇಂಟೆಲಿಜೆನ್ಸ್ ಹೆಂಗಿರುತ್ತೆ, ಎಲ್ಲೇ ಏನೇ ಆದರೂ ಕೂಡ ತಕ್ಷಣಕ್ಕೆ ಮಾಹಿತಿ ಬರ್ತದೆ. ಎಲ್ಲವೂ ಕೂಡ ಸರ್ಕಾರದ ಗಮನಕ್ಕೆ ತಕ್ಷಣಕ್ಕೇ ಬರ್ತದೆ.
ಆದರೆ ಅವರು ಆದರೂ ಕೂಡ ನನಗೆ ಗೊತ್ತಿಲ್ಲ, ನಾನು ಮಾಹಿತಿ ಇಲ್ಲ, ನಾನು ತಿಳ್ಕೊತೀನಿ, ನಾನು ಕೇಳ್ತೀನಿ, ನಾನು ಹೇಳ್ತೀನಿ ಅನ್ನೋದನ್ನು ನೋಡಿದಾಗ ಅವ್ರಿಗೆ ಆ ಒಂದು ವಿಷಯವನ್ನು ಯಾವ ರೀತಿ ಎದುರಿಸಬೇಕು, ಯಾವ ರೀತಿ ಅದಕ್ಕೆ ಆ್ಯಕ್ಷನ್ ಮಾಡಬೇಕು, ಈ ಪ್ರಶ್ನೆಗೆ ಏನು ಸರಿಯಾದ ಉತ್ತರ, ಈ ಥರದ ಒಂದು ಕನ್ಫ್ಯೂಷನ್ನು ಅವ್ರಿಗೆ ಇರ್ತಿತ್ತು ಅಂತ ಅನಿಸುತ್ತೆ. ಆವಾಗ ಅದನ್ನೆಲ್ಲ ನೋಡಿದಾಗ ಒಂದು ಪಬ್ಲಿಕ್ ಪರ್ಸೆಪ್ಷನಲ್ಲೂ ಕೂಡ ಅವರು ಒಬ್ಬ ಭಾಳ ಸ್ಟ್ರಾಂಗ್ ಆದಂಥ ಇಂಪ್ಯಾಕ್ಟ್ಫುಲ್ ಹೋಮ್ ಮಿನಿಸ್ಟರ್ ಅಂತ ನಮ್ಗೆ ಅನಿಸ್ಲಿಲ್ಲ. ಇದು ನಾನು ಹೇಳ್ತಾ ಇರೋದು ಕೇವಲ ನನ್ನ ಅಭಿಪ್ರಾಯ ಅಂತಲ್ಲ, ಇದು ಹೊರಗಡೆನೂ ಕೂಡ ಈ ರೀತಿಯಾದಂಥ ಒಂದು ಪರ್ಸೆಪ್ಷನ್ ಇದೆ. ಬೇರೆಯವ್ರ ಜೊತೆಗೆ ಮಾತಾಡಿದಾಗಲೂ ಕೂಡ ಇದೇ ತೀರಾದ ಒಂದು ಅಭಿಪ್ರಾಯ ಬರ್ತದೆ. ಈ ಕ್ರೈಮನ್ನು ಕಂಟ್ರೋಲ್ ಮಾಡುವ ವಿಚಾರದೊಳಗಡೆ ಇರ್ಬೋದು, ಒಟ್ಟಾರೆ ರಾಜ್ಯದ ಲಾ ಆ್ಯಂಡ್ ಆರ್ಡರ್ ವಿಚಾರ ಇರ್ಬೋದು, ಟ್ರಾಫಿಕ್ ವಿಚಾರ ಇರ್ಬೋದು, ಈ ಡ್ರಗ್ಸದ್ದು ಮೆನೆಸ್ ಏನಿದೆ ಇದನ್ನು ಕಂಟ್ರೋಲ್ ಮಾಡುವ ವಿಚಾರದಲ್ಲಿರ್ಬೋದು, ಈ ಎಲ್ಲ ವಿಷಯದಲ್ಲೂ ಕೂಡ ನಿರೀಕ್ಷೆಗಿಂತ ಭಾಳ ಕಡಿಮೆ ಮಟ್ಟದೊಳಗಡೆ ಗೃಹ ಸಚಿವರಾಗಿ ಡಾಕ್ಟರ್ ಪರಮೇಶ್ವರ್ ಅವರು ಒಂದು ಪರ್ಫಾರ್ಮೆನ್ಸ್ ಇತ್ತು ಅಂತ ನನಗನ್ನಿಸ್ತು. ಅಪ್ ಟು ದ ಮಾರ್ಕ್ ಇರಲಿಲ್ಲ. ನಾಟ್ ಅಪ್ ಟು ದಿ ಮಾರ್ಕ್. ಸರ್, ಈ ಬಗ್ಗೆ ಮಾತಾಡ್ತಾ ಹೋಗೋಣ. ಒಬ್ರು ಕಾಲರ್ ಇದ್ದಾರೆ, ಪರಶುರಾಮ್ ಹುಬ್ಬಳ್ಳಿ ಅಂತ. ನಮಸ್ತೆ ಸರ್. ಮೇಡಮ್, ಸೊ ಹೊಸ ಸಿಎಂ ಇಂದ ಏನೆಲ್ಲ ನಿರೀಕ್ಷೆ ಮಾಡ್ತಾ ಇದ್ದೀರಾ ಸರ್? ನಾವು ಹೊಸ ಸಿಎಂ ಆಗಿ ನಮ್ಮ ರಾಜ್ಯದ ಅಭಿವೃದ್ಧಿ ಆಗ್ಲಿ ಅಂತ ಅವ್ರಿಗೆ ಮೊದಲನೇದಾಗಿ ಅವ್ರಿಗೆ ಶುಭವನ್ನು ಕೊಡ್ತೀನಿ. ಮೇಡಮ್, ಇನ್ನೊಂದು ನಮ್ಮ ಆಸೆ ಏನಂದ್ರೆ ರೋಣ ಮತಕ್ಷೇತ್ರದ GS ಪಾಟೀಲ್ ಸಾಹೇಬರಿಗೆ ಸಚಿವ ಸ್ಥಾನ ಸಿಗಬೇಕಾಗಿತ್ತು. ಯಾಕಂದ್ರೆ ಈ ಸಿದ್ದರಾಮಯ್ಯ ಸಾಹೇಬ್ರು ಇದ್ದಾಗ ಹಳೆ ಮುಖ ಏನದವಲ್ಲ, ಇವಾಗ್ಲೂ ಅದೇ ಹಳೆ ಮುಖ ಕಾಣ್ತಾ ಇದೆ ನಮ್ಗೆ. ಇವಾಗ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ವಿ, ಕೊಪ್ಪಳ ಜಿಲ್ಲೆಯಲ್ಲಿ 3 ಜನ ತೋರಿಸ್ತಾ ಇದೀರಿ. ಒಂದು ಶಿವರಾಜ್ ತಂಗಡಿಗೆ, ಒಂದು ರಾಘವೇಂದ್ರ ಇಟ್ನಾಳ, ಒಂದು ಬಸವರಾಜ್ ರಾಯರೆಡ್ಡಿ. ಒಂದು ಜಿಲ್ಲೆಯಲ್ಲಿ 3 ಸಚಿವ ಸ್ಥಾನವನ್ನ ತಮ್ಮ ಟಿವಿ ಈಗ ನಮ್ಮ GS ಪಾಟೀಲ್ ಸತತವಾಗಿ 4 ಬಾರಿ ಆಯ್ಕೆ ಆಗಿದ್ದಾರೆ. ಅದು ಒಂದು ಅದರದ ಹಿರಿಯ ಶಾಸಕರು, ತುಂಬಾ ಅನುಭವ ಅಂತ ಇರೋರು, ಎಲ್ಲಾ ಸಮಾಜದ ಬಗ್ಗೆ ಕಾಳಜಿಯನ್ನು ಹೊಂದಿರತಕ್ಕಂಥವ್ರು, ಅಭಿವೃದ್ಧಿ ಅಧಿಕಾರರು. ಅವರಿಗೆ ಒಂದು ಸಚಿವ ಸ್ಥಾನ ಸಿಗಬೇಕಂತ ತಮ್ಮ ಟಿವಿ ಮಾಧ್ಯಮ ಮುಖಾಂತರ ವರಿಷ್ಠರಿಗೆ ನನ್ನ ಮನವಿಯನ್ನ ಮಾಡ್ಕೊಳ್ತಾ ಇದ್ದೀನಿ. ಓಕೆ, ಖಂಡಿತ ಸರ್. ನೋಡೋಣ ಪಾಟೀಲ್ ಅವರಿಗೆ ಸಚಿವ ಸ್ಥಾನ ಸಿಗುತ್ತಾ ಇಲ್ವಾ ಕಾದು ನೋಡೋಣ. ಇನ್ನೇನು ಕೆಲವೇ ಹೊತ್ತಲ್ಲಿ ಅದು ಕೂಡ ರಿವೀಲ್ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಕಾಲ್ ಮಾಡಿದ್ದಕ್ಕೆ. ಎಸ್ ಸರ್, ನಮ್ಮ ಕಾಲರ್ ಹೇಳಿದ್ರು, ಸೊ ಅದಕ್ಕೆ ನಿಮ್ಮ ಆನ್ಸರ್ ಏನು? ಇಲ್ಲ, BR ಪಾಟೀಲ್ರಿಗೆ ಆ್ಯಕ್ಚುಲಿ ಸಿದ್ದರಾಮಯ್ಯನವರ ಕ್ಯಾಬಿನೆಟ್ಟಲ್ಲೇ ಅವ್ರಿಗೆ ಅವಕಾಶ ಸಿಗಬೇಕಾಗಿತ್ತು. ಅವರು ಭಾಳ ಕರ್ನಾಟಕದ ಇವತ್ತಿನ ರಾಜಕಾರಣದೊಳಗಡೆ ಎಲ್ಲ ಪಾರ್ಟಿ, ಆಲ್ ಪಾರ್ಟಿ MLAsಗಳನ್ನು ನಾವು ತೊಗೊಂಡ್ರೆ ಎಲ್ಲದರಲ್ಲೂ ಕೂಡ ಅವರೊಬ್ಬ ಅಪರೂಪದ ರಾಜಕಾರಣಿ, ಹಿರಿಯ ರಾಜಕಾರಣಿ, ಹಲವು ಸಾರಿ ಗೆದ್ದಂಥವ್ರು. ಅವ್ರಿಗೆ ಒಂದು ಅವಕಾಶ ಸಿಗಬೇಕಾಗಿತ್ತು ಅನ್ನುವ ಒಂದು ಅಭಿಪ್ರಾಯ ಎಲ್ಲರಿಗೂ ಇದೆ. ನಂದು ಕೂಡ ಅದೇ ಅಭಿಪ್ರಾಯ. ಅವ್ರಿಗೊಂದು ಅವಕಾಶ ಸಿಗಬೇಕಾಗಿತ್ತು. ಆದರೆ ಸಿದ್ದರಾಮಯ್ಯನವರ ಗೌರ್ಮೆಂಟಲ್ಲಿ ಅವ್ರಿಗೆ ಒಂದು ಅವಕಾಶ ಸಿಗಲಿಲ್ಲ. ಬಹುಶಃ ಅಲ್ಲಿ ಆ ಜಿಲ್ಲೆ ಒಳಗಡೆ ಒಂದು ಕ್ಯಾಸ್ಟ್ ಇಕ್ವೇಷನ್ನು, ಅಲ್ಲಿ ಒಂದು ಪೊಲಿಟಿಕಲ್ ಸಿಚುವೇಶನ್ನು, ಈಗೇನಾಗುತ್ತೆ, ಒಂದು ಜಿಲ್ಲೆ ಒಳಗಡೆ ಭಾಳ ಸ್ಟ್ರಾಂಗ್ ಆದಂಥ ಆಸ್ಪಿರೆಂಟ್ಸು 4 ಜನ 5 ಜನ ಇದ್ದಾಗ 4 ಜನ 5 ಜನಕ್ಕೆ ಕೊಡಲಿಕ್ಕೆ ಆಗಲ್ಲ. ಅವ್ರಿಗೆ ಯಾವ್ದಾದ್ರು ಒಬ್ಬರಿಗೆ ಕೊಡ್ಬೋದು. ಬೆಳಗಾವಿ ಅಂತ ದೊಡ್ಡ ಜಿಲ್ಲೆ ಆಗಿದ್ರೆ 2 ಕೊಡ್ಬೋದು, 3 ಜನಕ್ಕೆ ಕೊಡ್ಬೋದು. ಆದ್ರೆ ಒಂದು ಸಣ್ಣ ಜಿಲ್ಲೆ ಒಳಗಡೆ 4 ಜನ ಆಕಾಂಕ್ಷಿಗಳಿದ್ರು, 4 ಜನ ಸ್ಟ್ರಾಂಗ್ ಇದ್ರೆ ಹೆಂಗ್ ಮ್ಯಾನೇಜ್ ಮಾಡ್ತೀರಾ? ಅವಾಗ ನೀವು ಯಾರಿಗೆ ಕೊಟ್ಟರು ಕೂಡ ಕೆಲವರಿಗೆ ಅಸಮಾಧಾನ, ಅನ್ಯಾಯ ಆಗಿ ಆಗತ್ತೆ. ಅದೇ ಥರದ ಒಂದು ಪೊಲಿಟಿಕಲ್ ಇಕ್ವೇಷನ್ನು ಅಲ್ಲಿ ಸಮೀಕರಣದೊಳಗಡೆ BR ಪಾಟೀಲ್ರಿಗೆ ಬಹುಶಃ ತಪ್ಪಿರ್ಬೋದು ಅಂತ ನಾನು ಅನ್ಕೊಳ್ತೀನಿ. ಬಟ್ BR ಪಾಟೀಲ್ರಿಗೆ ಅವಕಾಶ ಸಿಕ್ಕರೆ ಒಳ್ಳೆಯದು. ಯಾಕಂತಂದರೆ ಅವರು ಭಾಳಷ್ಟು ಜನ ನಮ್ಮ ಕಣ್ಣೆದುರುಗಡೆ ಇರುವಂಥ ರಾಜಕಾರಣಿಗಳಿಗೆ ಹೋಲಿಸಿದರೆ ಅವರು ಒಬ್ಬ ಗಾಂಧಿಯನ್ನು ಒಳ್ಳೆ ಕೆಲಸ ಮಾಡಬಹುದಾದಂಥ, ಕೆಲಸ ಮಾಡಲಿಕ್ಕೆ ಅವಕಾಶ ಇರ್ಬೋದಂತ ಒಬ್ಬ ನಾಯಕರು ಅಂತ ನನಗನ್ನಿಸ್ತದೆ. ಸರ್, ಈಗ ಇನ್ನು ಮುಂದೆ DK ಶಿವಕುಮಾರ್ ಅವರ ಮುಂದೆ ಏನೆಲ್ಲ ಚಾಲೆಂಜಸ್ಗಳಿದೆ ನಿಮ್ಮ ಪ್ರಕಾರ? DK ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಅಧಿಕಾರ ಅಂತೂ ಸ್ವೀಕರಿಸಿದ್ದಾರೆ. ಅವರ ಒಂದು ಏನು ಸರ್ಕಾರ ಬರಲಿಕ್ಕೋಸ್ಕರ ಅವರೇನು ಪ್ರಯತ್ನ ಪಟ್ಟಿದ್ರು, ಅದರ ಒಂದು ಪರಿಶ್ರಮದ ಫಲ ಅವರಿಗೆ ಈಗ ಸಿಕ್ಕಿದೆ. ಅವರೇ ಕೇಳ್ತಾ ಇದ್ರು, ನನಗೆ ಕೂಲಿ ಕೊಡಿ, ನಾನು ಕೆಲಸ ಮಾಡಿದ್ದಕ್ಕೆ ನನಗೆ ಕೂಲಿ ಸಿಗಬೇಕು ಅಂತ. ಅವ್ರಿಗೆ ಈಗ ಕೂಲಿ ಸಿಕ್ಕಿದೆ. ಆದರೆ ಅವ್ರ ಎದುರುಗಡೆ ಭಾಳಷ್ಟು ಚಾಲೆಂಜಸ್ ಕೂಡ ಇದೆ. ಅಧಿಕಾರವನ್ನು ಪಡೆಯೋದು, ಮುಖ್ಯಮಂತ್ರಿ ಆಗೋವರೆಗಿನ ಚಾಲೆಂಜು ಒಂದು ರೀತಿಯಾಗಿತ್ತು. ತಮ್ಮ ಪಕ್ಷದೊಳಗಡೆ ಇರುವಂಥ ವ್ಯವಸ್ಥೆ ಒಳಗಡೆ ಅವರು
ಹೋರಾಟವನ್ನು ಮಾಡಿ ಹೈಕಮಾಂಡನ್ನು ಕನ್ವಿನ್ಸ್ ಮಾಡಿ ಸಿದ್ದರಾಮಯ್ಯನವರು ಅಧಿಕಾರವನ್ನು ಬಿಟ್ಟುಕೊಡ್ಲಿಕ್ಕೆ ಒಪ್ಕೊಳ್ಳುವಂಗೆ ಅವರನ್ನು ಮನವೊಲಿಸಿ ಅವರು ಮುಖ್ಯಮಂತ್ರಿ ಆಗಬೇಕಾಗಿತ್ತು. ಅದು ಒಂದು ಹಂತದ ಹೋರಾಟ ಆಗಿತ್ತು. ಅದರಲ್ಲಿ ಅವರು ಈಗ ಯಶಸ್ವಿ ಆಗಿದ್ದಾರೆ. ಅದಾದ ನಂತರ ಈಗ ಅವ್ರಿಗೆ ಎದುರುಗಡೆ ಇರುವಂಥ ಚಾಲೆಂಜಸ್ ಇದಾವಲ್ಲ, ಅವು ಬಹಳ ಇಂಪಾರ್ಟೆಂಟ್ ಆದಂಥ ಚಾಲೆಂಜಸ್ಗಳು. ವಿಶೇಷವಾಗಿ ಒಬ್ಬ ಮುಖ್ಯಮಂತ್ರಿಯಾಗಿ ಅವರು ಕರ್ನಾಟಕದ ಫೈನಾನ್ಸನ್ನು ಯಾವ ರೀತಿ ಮ್ಯಾನೇಜ್ ಮಾಡ್ತಾರೆ, ಎಕಾನಮಿ ಯಾವ ರೀತಿ ಮ್ಯಾನೇಜ್ ಮಾಡ್ತಾರೆ. ಯಾಕಂದರೆ ಕರ್ನಾಟಕದ ಆರ್ಥಿಕ ಸ್ಥಿತಿ ಅಷ್ಟೊಂದು ಚೆನ್ನಾಗಿಲ್ಲ, ಸಾಲ ಜಾಸ್ತಿ ಆಗ್ತಾ ಇದೆ, ಗ್ಯಾರಂಟಿ ಸ್ಕೀಮ್ಗಳಿಗೆ ಜಾಸ್ತಿ ಹಣವನ್ನು ಕೊಡ್ತಾ ಇದ್ದಾರೆ, ಅಭಿವೃದ್ಧಿ ಕೆಲಸಗಳಿಗೆ ಹಣ ಇಲ್ಲ. ಹೀಗಾಗಿ ಅಭಿವೃದ್ಧಿ ಕಾಮಗಾರಿಗಳು ಸ್ಥಗಿತ ಆಗಿದೆ. ಅಥವಾ ಹಿಂದೆ ಯಾರು ಅಭಿವೃದ್ಧಿ ಕಾಮಗಾರಿಗಳನ್ನು ಮಾಡಿದ್ರೋ ಗುತ್ತಿಗೆದಾರರಿಗೆ ಅವರ ಹಣ ಸಂದಾಯ ಮಾಡಲಿಕ್ಕೆ, ಬಿಲ್ ಪಾವತಿ ಮಾಡಲಿಕ್ಕೂ ಕೂಡ ಸರ್ಕಾರಕ್ಕೆ ಆಗ್ತಾ ಇಲ್ಲ. ಈ ತರಹದ ಒಂದು ಅಭಿಪ್ರಾಯ ಇರಬೇಕಾದ್ರೆ ಇದನ್ನೆಲ್ಲ ಹೆಂಗೆ ಮ್ಯಾನೇಜ್ ಮಾಡ್ತಾರೆ DK ಶಿವಕುಮಾರ್ ಅವರು ಅನ್ನೋದು ಭಾಳ ಮುಖ್ಯವಾದಂಥ ವಿಚಾರ. ಯಾಕಂದರೆ ಅವರು ಇದನ್ನು ಬಿಡ್ಲಿಕ್ಕೂ ಆಗಲ್ಲ. ಇವೆಲ್ಲವೂ ಕೂಡ ಪಾಪ್ಯುಲರ್ ಸ್ಕೀಮು, ಜನಗಳಿಗೆ ಬೇಕಾದಂಥದ್ದು, ಇದರಿಂದನೇ ಗೆದ್ದಂಥದ್ದು. ಇದನ್ನು ಬಿಡ್ಲಿಕ್ಕೂ ಆಗಲ್ಲ. ಅದರಲ್ಲೂ ವಿಶೇಷವಾಗಿ ಇನ್ನು 1-1.5 ವರ್ಷದ ನಂತರ 2 ವರ್ಷಕ್ಕೆ ಚುನಾವಣೆ ಬರೋದಿದೆ. 1 ವರ್ಷದ ನಂತರ ಚುನಾವಣೆಯ ಮೂಡ್ಗೆ ಇಡೀ ರಾಜ್ಯ ಹೋಗ್ಬಿಡುತ್ತೆ. ಅಂಥ ಟೈಮ್ನೊಳಗಡೆ ಅವರು ಗ್ಯಾರಂಟಿ ಸ್ಕೀಮ್ಗಳನ್ನು ಟಚ್ ಮಾಡುವ ಸ್ಥಿತಿ ಒಳಗಡೆ ಇಲ್ಲ. ಅದರಲ್ಲಿ ಏನಾದರೂ ಅಲ್ಟ್ರೇಷನ್ ಮಾಡೋ ಸ್ಥಿತಿ ಒಳಗಡೆನೂ ಇಲ್ಲ. ಅದನ್ನು ಅಲ್ಟ್ರೇಷನ್ ಮಾಡಲಾರ್ದೇ ಈ ಫೈನಾನ್ಸ್ ಸಿಚುವೇಶನನ್ನು ಯಾವ ರೀತಿ ಬಗೆಹರಿಸ್ತಾರೆ. ಆಮೇಲೆ ಕೇವಲ ಸಿದ್ದರಾಮಯ್ಯನವ್ರು ಏನು ಕಾರ್ಯಕ್ರಮಗಳನ್ನು ಕೊಟ್ಟಿದ್ರು ಅದನ್ನು ಮುಂದುವರಿಸ್ಕೊಂಡು ಹೋದ್ರು DK ಶಿವಕುಮಾರ್ ಅಂತಲೂ ಆಗಬಾರ್ದು. ಅದರ ಜೊತೆಗೆ ಅವರು ತಮ್ಮದೇ ಆದಂಥ ಛಾಪು ಮೂಡಿಸ್ಲಿಕ್ಕೆ ತಮ್ಮದೇ ಆದಂಥ ಕಾರ್ಯಕ್ರಮಗಳನ್ನು ಅವರು ಏನಾದರೂ ಕೊಡಬೇಕಲ್ಲ. ಇದನ್ನೆಲ್ಲ ಅವರು ಯಾವ ರೀತಿಯನ್ನು ಬ್ಯಾಲೆನ್ಸ್ ಮಾಡ್ತಾರೆ ಅನ್ನೋದು ನನ್ನ ಪ್ರಕಾರ ಅವ್ರ ಎದುರುಗಡೆ ಇರುವಂಥ ಭಾಳ ದೊಡ್ಡ ಚಾಲೆಂಜು. ಅದರ ಜೊತೆಗೆ ಇನ್ನೂ ಕೆಲವು ಚಾಲೆಂಜಸ್ ಇದ್ದಾವೆ. ಈಗ ಅವರು ಉಳಿದಿರುವಂಥ 2 ವರ್ಷದ ಅವಧಿ ಒಳಗಡೆ ಹಲವಾರು ಚುನಾವಣೆಗಳನ್ನು ಅವರು ಎದುರಿಸಬೇಕಾಗತ್ತೆ. ಈಗ ಇಮಿಡಿಯೇಟ್ಲಿ ರಾಜ್ಯಸಭೆ ಮತ್ತು ವಿಧಾನ ಪರಿಷತ್ ಚುನಾವಣೆ ಬರುತ್ತೆ. 2 ಕ್ಷೇತ್ರಗಳಲ್ಲಿ ಬೈ ಎಲೆಕ್ಷನ್ ಬರುತ್ತೆ. ನಮ್ಮ ಹಿರಿಯೂರು ಅದೆಲ್ಲ ಬೈ ಎಲೆಕ್ಷನ್ ಎಲ್ಲ ಬರುತ್ತೆ. ಅದಾದ ನಂತರ GBA ಎಲೆಕ್ಷನ್ ಬರುತ್ತೆ, ಗ್ರೇಟರ್ ಬೆಂಗಳೂರು ಅಥಾರಿಟಿ ಎಲೆಕ್ಷನ್ನು. ಸ್ಥಳೀಯ ಸಂಸ್ಥೆಗಳ ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ ಚುನಾವಣೆಗಳು ಬರ್ತವೆ. ಬಹಳಷ್ಟು ಸಮಯ ಅವ್ರದ್ದು ಈ ಚುನಾವಣೆಗಳಲ್ಲಿ ಹೋಗುತ್ತೆ. ಮತ್ತು ಚುನಾವಣೆ ಅಂತಂದ್ರೆ ಈಸಿ ಅಲ್ಲ. ಚುನಾವಣೆ ಒಳಗಡೆ ಸಾಕಷ್ಟು ಹಣನೂ ಖರ್ಚು ಮಾಡಬೇಕಾಗತ್ತೆ. ಆಮೇಲೆ ಇವರು ಅಧಿಕಾರಕ್ಕೆ ಬಂದ ನಂತರ ಆ ಚುನಾವಣೆಗಳನ್ನ ಸೋತ್ರೆ ಬೇರೆ ರೀತಿ ಮೆಸೇಜ್ ಹೋಗುತ್ತೆ. ಅದನ್ನ ಗೆಲ್ಲಲೇಬೇಕಾದಂತ ಅನಿವಾರ್ಯತೆನೂ ಕೂಡ ಅವ್ರಿಗಿರುತ್ತೆ. ಇವೆಲ್ಲವೂ ಕೂಡ ಚಾಲೆಂಜಸ್ಸು. ಆಮೇಲೆ ಬಹಳ ಜನಪ್ರಿಯತೆ ಒಳಗಡೆ ಇದ್ದಂಥ ಜನಪ್ರಿಯರಾಗಿದ್ದಂಥ ಸಿದ್ದರಾಮಯ್ಯನವರ ಕೆಳಗೆ ಇಳಿದು ಇವರು ಮುಖ್ಯಮಂತ್ರಿ ಆಗಿದ್ದಾರೆ. ಸಿದ್ದರಾಮಯ್ಯನವರು ತಮ್ಮ ಜನಪ್ರಿಯತೆಯ ಪೀಕ್ ಒಳಗಡೆ ಇದ್ದಂಥವ್ರು. ಅವರು ಹಿಂದ ವರ್ಗಗಳ ಬೆಂಬಲ, ಕೇವಲ ಅವರ ಸಮುದಾಯದ ಬೆಂಬಲ ಮಾತ್ರ ಅಲ್ಲ, ಇಡೀ ಹಿಂದ ವರ್ಗಗಳ ಬೆಂಬಲ ಮೆಜಾರಿಟಿ ಅವ್ರ ಕಡೆ ಇತ್ತು ಅಂತೆಲ್ಲ ಇದೆ. ಈ ರೀತಿ ಇದ್ದಾಗ ಅಂಥ ಒಬ್ಬ ನಾಯಕನ ಸ್ಥಾನದೊಳಗಡೆ ಬಂದು ಕೂರುವಂಥ DK ಶಿವಕುಮಾರ್ ಅವ್ರ ಮೇಲೆ ಸಹಜವಾಗಿಯೇ ನಿರೀಕ್ಷೆಗಳು ಜಾಸ್ತಿ ಇರ್ತವೆ. ಮತ್ತು ಆ ಎಲ್ಲ ಸಮುದಾಯಗಳ ಈಗ ಯಾವುದೋ ಸ್ವಲ್ಪ ಮಟ್ಟಿಗೆ ಅವರು ಅಸಮಾಧಾನಗೊಂಡಿರ್ಬೋದು. ಅವರ ನಾಯಕನ ಒಂದು ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಬೇಕಾಯಿತು ಅನ್ನೋ ಅಸಮಾಧಾನ ಅವ್ರಿಗೆ ಇದ್ದೇ ಇರುತ್ತೆ. ಪಾರ್ಟಿ ಒಳಗಡೆ ಏನೋ ಒಂದು ಅರೇಂಜ್ಮೆಂಟ್ ಆಗಿತ್ತು, ಒಪ್ಪಂದ ಆಗಿತ್ತು, ಸಿದ್ದರಾಮಯ್ಯನವರು ಮಾತು ಕೊಟ್ಟಿದ್ರು, ಮಾತಿನಂತೆ ನಡ್ಕೊಂಡರು, ಅದೆಲ್ಲವೂ ಓಕೆ, ಅದು ಸಪ್ರೇಟ್. ಅದು ನಿಮ್ಮ ಪಾರ್ಟಿ ಒಳಗಿನ ಅರೇಂಜ್ಮೆಂಟು, ನನಗೇನಾಗಬೇಕಾಗಿಲ್ಲ. ಐ ಆಮ್ ಎ ಕಾಮನ್ ಮ್ಯಾನ್. ನಾವೊಬ್ಬ ಸಾಮಾನ್ಯ ಮತದಾರರ ನಾವೊಬ್ಬ ಸಾಮಾನ್ಯ ಮತದಾರ, ನಾನು ಸಿದ್ದರಾಮಯ್ಯನವರ ಬೆಂಬಲಿಗ ಅಂತ ಅನ್ಕೊಳ್ರಿ. ಆ ಸಿದ್ದರಾಮಯ್ಯನ ಬೆಂಬಲಿಗೆ ನಿಮ್ಮ ಪಾರ್ಟಿ ಒಳಗಡೆ ಆಗಿರುವಂಥ ಒಳ ಒಪ್ಪಂದ, ಅನೌಪಚಾರಿಕ ಒಪ್ಪಂದಗಳನ್ನು ತಗೊಂಡು ನನಗೇನಾಗಬೇಕಾಗಿಲ್ಲ. ನನ್ನ ನಾಯಕನ ನೀವು ಕೆಳಗಿಳಿಸಿದ್ರಿ ಅನ್ನುವ ಒಂದು ಅಸಮಾಧಾನ ಸಹಜವಾಗಿಯೇ ಭಾಳಷ್ಟು ಜನರುಗಳಿಗಿರ್ತದೆ. ಅವರನ್ನೂ ಕೂಡ ವಿಶ್ವಾಸಕ್ಕೆ ತಗೊಂಡು ಅವರ ಏನು ಒಂದು ಆಶೋತ್ತರಗಳಿರ್ತವೆ, ಅವರ ಬೇಡಿಕೆಗಳಿರ್ತವೆ, ಅಥವಾ ಅವರು ಯಾವ ರೀತಿಯ ಅಧಿಕಾರವನ್ನು ಆಡಳಿತವನ್ನು ಕೊಡಲಿ ಅಂತ ಬಯಸ್ತಾ ಇರ್ತಾರೆ,
ಅದೆಲ್ಲವನ್ನು ಕೂಡ ಕೊಟ್ಟು ಅವರನ್ನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗೋದು, ಎಲ್ಲದನ್ನು ಬ್ಯಾಲೆನ್ಸ್ ಅದನ್ನ ಅವರೆಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗೋದು ಕೂಡ ಬಹಳ ದೊಡ್ಡ ಚಾಲೆಂಜು. ಖಂಡಿತ. ಈ ರೀತಿ ಹಲವಾರು ಚಾಲೆಂಜ್ಗಳು ಇದ್ದಾವೆ. ಅವರು ಇದರೆಲ್ಲರ ನಡುವೆ ಇದನ್ನೆಲ್ಲವನ್ನು ಯಾವುದೇ ಒಂದು ಮೇಜರ್ ಕ್ರೈಸಿಸ್ ಇಲ್ಲದೆ, ಸಮಸ್ಯೆಗಳಿಲ್ಲದೆ, ಹಗರಣಗಳಿಲ್ಲದೆ ನೀಟಾಗಿ ಸ್ಮೂತಾಗಿ ಸರ್ಕಾರವನ್ನು 2 ವರ್ಷ ನಡೆಸಿ ಅವರು 2028ರ ಚುನಾವಣೆ ಒಳಗಡೆ ಗೆಲ್ಲಬೇಕು. 2028ರ ಚುನಾವಣೆಗೆ ತಮ್ಮ ಪಾರ್ಟಿಯನ್ನು ರೆಡಿ ಮಾಡಬೇಕು, ಅದರೊಳಗಡೆ ಗೆಲ್ಲಬೇಕು ಅನ್ನೋದು ಅವ್ರ ಎದುರುಗಡೆ ಇರುವಂಥ ಚಾಲೆಂಜು. ಉಳಿದೆಲ್ಲ ಚಾಲೆಂಜ್ಗಳಿಗಿಂತ ದೊಡ್ಡ ಚಾಲೆಂಜು. ಆ ಚಾಲೆಂಜಿಗೆ ಪೂರಕವಾದಂಥ ಚಾಲೆಂಜ್ಗಳಿವೆಲ್ಲ. ಇವುಗಳನ್ನೆಲ್ಲ ಇವೆಲ್ಲವನ್ನು ಸರಿ ಮಾಡಿದರೆ ಅವ್ರಿಗೆ ಆ ಒಂದು ಚಾಲೆಂಜನ್ನು ಮೀಟ್ ಮಾಡಲಿಕ್ಕೆ ಆಗುತ್ತೆ. ಖಂಡಿತ ಸರ್, ಈ ಬಗ್ಗೆ ಮಾತಾಡ್ತಾ ಹೋಗೋಣ. ಎಸ್, ಇನ್ನು ಕರ್ನಾಟಕದ ನೂತನ ಸಿಎಂ ಆಗಿ ಡಿ.ಕೆ. ಶಿವಕುಮಾರ್ ಪದಗ್ರಹಣಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. ಇದರ ನಡುವೆ ಡಿ.ಕೆ. ಕ್ಯಾಬಿನೆಟ್ ನಲ್ಲಿ ಯಾರೆಲ್ಲ ಇರ್ತಾರೆ ಅನ್ನೋ ಚರ್ಚೆ ಇದೆ. ಈ ಬಗ್ಗೆ ಮಾತಾಡೋಣ. ಅದಕ್ಕೂ ಮುನ್ನ ಸಣ್ಣ ವಿರಾಮ. ನೂತನ ಸಿಎಂ ಆಗಿ ಪ್ರಮಾಣ ವಚನ ಸ್ವೀಕರಿಸುತ್ತಿರುವ ಶ್ರೀ ಡಿ.ಕೆ. ಶಿವಕುಮಾರ್ ಅವರಿಗೆ ಶುಭಾಶಯಗಳು. ಶುಭ ಕೋರುವವರು ಡಾಕ್ಟರ್ ಮಂಜುನಾಥ್ ಸರ್ಜಾ, ಮಾಜಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರು ಸರ್ಜಾಪುರ, ಮತ್ತು ಸಿ ಮುನಿಕೃಷ್ಣ, ಮಾಜಿ ಅಧ್ಯಕ್ಷರು ಸುರಗಜಕ್ಕನಹಳ್ಳಿ ಗ್ರಾಮ ಪಂಚಾಯಿತಿ. ಜನರೇ ಮೆಚ್ಚಿದ ಜನನಾಯಕ, ಜನರಾಜ್ಞೆಯ ಪರಿಪಾಲಕ. ದಾನ ಧರ್ಮವೇ ನಿತ್ಯ ಕಾಯಕ, ಪ್ರೀತಿ ಮಮತೆಯ ಪ್ರತೀಕ. ಜನರೇ ಮೆಚ್ಚಿದ ಬಂಗಾರದ ಮನುಷ್ಯ, ಜನರ ಆಸೆ ಆಕಾಂಕ್ಷೆಗಳನ್ನೇ ತನ್ನ ಗುರಿಯಾಗಿಸಿಕೊಂಡ ಸೇವಕ. ರೈತರು, ಮಹಿಳೆಯರು, ಯುವಕರ ಮನ ಗೆದ್ದ ಪ್ರಜಾಪಾಲಕ. ಮಾಸ್ ಲೀಡರ್. ನಿರೀಕ್ಷಿಸಿ ನಿಮ್ಮ ನೆಚ್ಚಿನ ಜೀ ಕನ್ನಡ ನ್ಯೂಸ್ನಲ್ಲಿ. ವೆಲ್ಕಮ್ ಬ್ಯಾಕ್. ಎಸ್ ಸರ್, ಈಗ ಸಿಎಂ ಡಿ.ಕೆ. ಶಿವಕುಮಾರ್ ಇದರ ಜೊತೆಗೆ ಒಂದಷ್ಟು ಡಿ.ಸಿ.ಎಂ ಪೋಸ್ಟ್ಗಳನ್ನು ಕ್ರಿಯೇಟ್ ಮಾಡ್ತಾರೆ ಅನ್ನೋದಾಗಿ, ಅಂದರೆ ಒಬ್ರಿರ್ಬೋದು, ಇಬ್ಬರಿರ್ಬೋದು, ಅಥವಾ 3 ಜನ, ಈ ರೀತಿ ಪೋಸ್ಟ್ಗಳನ್ನ ಕ್ರಿಯೇಟ್ ಮಾಡೋದ್ರಿಂದ ಸಿಎಂ ಮೇಲೆ ಒತ್ತಡ ಹಾಕುವಂಥ ತಂತ್ರನ ಅಥವಾ ಕಟ್ಟಿ ಹಾಕುವಂಥ ತಂತ್ರನ ಇದು ಹೇಗೆ? ಒಂದು ಡಿ.ಸಿ.ಎಂಗಳ ನೇಮಕ ಆಗತ್ತೋ ಇಲ್ವೋ, ಅಥವಾ ಆದರೆ ಎಷ್ಟು ಜನ ಇರ್ತಾರೆ ಅದಿನ್ನೂ ಕೂಡ ತೀರ್ಮಾನ ಆಗಿಲ್ಲ. ಆದರೆ ಡಿ.ಸಿ.ಎಂಗಳು ಇರಬೇಕು ಅನ್ನುವ ಒಂದು ಧ್ವನಿ ಭಾಳ ಗಟ್ಟಿಯಾಗಿ ಕೇಳ್ತಾ ಇದ್ದಂಗೆ ಕಾಣ್ತಾ ಇದೆ. ಸಹಜವಾಗಿಯೇ ಡಿ.ಕೆ. ಶಿವಕುಮಾರ್ ಅವರು ಯಾವುದೇ ಡಿ.ಸಿ.ಎಂ ಬೇಡ ಅಂತ ಅವ್ರಿಗೆ ಇರ್ತದೆ. ಯಾಕಂತಂದರೆ ಅವ್ರಿಗೊಂದು ಫ್ರೀ ಹ್ಯಾಂಡ್ ಸಿಗಬೇಕು ಕೆಲಸ ಮಾಡಲಿಕ್ಕೆ ಅಂತೇಳಿ. ಡಿ.ಸಿ.ಎಂಗಳಿದ್ರೆ ಫ್ರೀ ಹ್ಯಾಂಡ್ ಸಿಗಲ್ಲ ಅಂತಲ್ಲ. ಡಿ.ಸಿ.ಎಂ ಪೊಸಿಷನ್ನೇ, ಅದು ಪೋಸ್ಟೇ ಅದೊಂದು ಕಾನ್ಸ್ಟಿಟ್ಯೂಷನಲ್ ಪೋಸ್ಟ್ ಅಲ್ಲ. ಸಂವಿಧಾನದೊಳಗಡೆ ಸಿಎಂ ಮತ್ತು ಮಂತ್ರಿ ಇರ್ತಾರೆ. ಉಪಮುಖ್ಯಮಂತ್ರಿ, ಉಪ ಪ್ರಧಾನಮಂತ್ರಿ, ಅವ್ರಿಗೆ ಆ ಥರದ್ದೇನು ಕಾನ್ಸ್ಟಿಟ್ಯೂಷನಲ್ ಒಳಗಡೆ ಏನು ಅದು ಕಾನ್ಸ್ಟಿಟ್ಯೂಷನಲ್ ಪೋಸ್ಟ್ ಅಲ್ಲ ಅದು. ಆದರೂ ಕೂಡ ನಿಮ್ಮ ಪೊಲಿಟಿಕಲ್ ಸೆಟಪ್ನಲ್ಲಿ ಪೊಲಿಟಿಕಲ್ ಅರೇಂಜ್ಮೆಂಟು ಟು ಸ್ಪೆಸಿಫೈ ಸಮ್ ಸೆಕ್ಷನ್ ಆಫ್ ಸೊಸೈಟಿ, ಯಾವುದೋ ಒಂದು ಕ್ಯಾಸ್ಟ್ ರೆಪ್ರೆಸೆಂಟೇಷನ್ನು, ಯಾವುದೋ ಒಂದು ರೀಜನಲ್ ರೆಪ್ರೆಸೆಂಟೇಷನ್ನು, ಈ ರೀತಿ ಮಾಡಲಿಕ್ಕೋಸ್ಕರ ಆ ಒಂದು ಪೊಸಿಷನನ್ನು ಕ್ರಿಯೇಟ್ ಮಾಡ್ತಾರೆ. ಇಟ್ ಈಸ್ ಅಪ್ ಟು ದಿ ಗೌರ್ಮೆಂಟ್. ಆಯಿತಾ? ಈಗ ಈ ಸರ್ಕಾರದೊಳಗಡೆ ಡಿ.ಸಿ.ಎಂಗಳು ಇರ್ತಾರ ಗೊತ್ತಿಲ್ಲ, ಇದ್ದರೆ ಎಷ್ಟು ಜನ ಇರ್ತಾರೆ ಗೊತ್ತಿಲ್ಲ. ಬಟ್ ಆ ರೀತಿ ಇದ್ದರೆ ಅದು ಮುಖ್ಯಮಂತ್ರಿಗಳನ್ನು ಕಟ್ಟಿ ಹಾಕುವ ತಂತ್ರನ ಇರಬಹುದು. ಅದು ಕೂಡ ಇರ್ತದೆ. ಇನ್ನೊಂದು ಲಾರ್ಜರ್ ಒಂದು ಉದ್ದೇಶನೂ ಇರ್ಬೋದು. ಏನಪ್ಪ ಲಾರ್ಜರ್ ಉದ್ದೇಶ ಅಂತಂದರೆ, ನೀವು ಬೇರೆ ಬೇರೆ ಎಲ್ಲ ಒಂದು ಜಾತಿ ವರ್ಗದವ್ರಿಗೆ ಒಂದು ರೆಪ್ರೆಸೆಂಟೇಷನ್ ಎಲ್ಲ ಕೊಡ್ತೀವಿ, ಬ್ಯಾಲೆನ್ಸ್ ಮಾಡ್ಬೇಕಲ್ಲ. ಈಗ ಬ್ಯಾಲೆನ್ಸ್ ಮಾಡ್ಬೇಕಲ್ಲ. ಒಬ್ಬ ಇಲ್ಲಿ ಸಚಿವ ಸ್ಥಾನ ಸಿಗಲಿಲ್ಲ ಅಂದ್ರೆ ಪರವಾಗಿಲ್ಲ, ಅಲ್ಲಿ ಡಿ.ಸಿ.ಎಂ ಕೊಟ್ಟಿದ್ದೀವಿ ಅಂತ. ಡಿ.ಸಿ.ಎಂ ಕೊಟ್ಟಿದೆ. ಡಿ.ಸಿ.ಎಂ ಅಂತಂದರೆ ನ್ಯಾಚುರಲಿ ಈಗ ಒಂದು ಪರ್ಸೆಪ್ಷನ್ ಹೇಗೆ ಅಂತಂದರೆ ಅವರು ನಂಬರ್ 2 ಅಂತ.
ಸರ್ಕಾರದೊಳಗಡೆ DCM ಅಂದರೆ CM ನಂತರದ ಸ್ಥಾನ. ಅವ್ರಿಗೆ ಅಧಿಕೃತವಾದಂಥ ಯಾವುದೇ ಮಾನ್ಯತೆ ಇಲ್ಲದೆ ಇದ್ರೂ ಕೂಡ ಒಂದು ಸಾರ್ವಜನಿಕ ಧಾರಣೆ, ಗ್ರಹಿಕೆ, ಪರ್ಸೆಪ್ಷನ್ ಏನು ಅಂದರೆ ಮುಖ್ಯಮಂತ್ರಿಯ ನಂತರ ಅವರು 2ನೇ ಸ್ಥಾನದೊಳಗಡೆ ಇರ್ತಾರೆ. ಆ DCMಗಳೇ 3-4 ಜನ ಇದ್ರೆ ಅದ್ರೊಳಗೆ ಮತ್ತೆ 2, 3, 4, 5 ಇರ್ತಾರೆ. ಯಾರು ಮೊದಲಿಗೆ ಓದ್ ತಗೊಳ್ತಾರೆ, ಅವ್ರದ್ದು ಸ್ವಲ್ಪ ಸಹಜವಾಗಿಯೇ ಇವ್ರಿಗಿಂತ ವೇಟು ಜಾಸ್ತಿ. ಈ ಥರ ಅವ್ರನ್ನ ರೆಪ್ರೆಸೆಂಟೇಷನ್ ಅನ್ನು ಕೊಟ್ಟು, ಈಗ ಮುಖ್ಯಮಂತ್ರಿ ಒಕ್ಕಲಿಗ ಸಮುದಾಯದಿಂದ ಇರ್ತಾರೆ, ಮುಖ್ಯಮಂತ್ರಿ ದಕ್ಷಿಣ ಕರ್ನಾಟಕದಿಂದ ಇರ್ತಾರೆ. ಈಗ ನಿಮ್ಗೆ ಉತ್ತರ ಕರ್ನಾಟಕದ ವೋಟರ್ಸ್ ಅನ್ನು ಕೂಡ ನೀವು ಅಡ್ರೆಸ್ ಮಾಡಬೇಕಾಗಿದೆ. ನೆಕ್ಸ್ಟ್ ಇಲೆಕ್ಷನ್ ಒಳಗಡೆ ಅವರನ್ನು ಕೂಡ ಜೊತೆ ಕರ್ಕೊಂಡು ಹೋಗಬೇಕಾಗಿದೆ. ಲಿಂಗಾಯತ ವೋಟರ್ಸ್ ಮತ್ತು ಅಹಿಂದ ವರ್ಗದ ವೋಟರ್ಸು ಇವ್ರನ್ನೆಲ್ಲರನ್ನೂ ಕೂಡ ನೀವು ಅಡ್ರೆಸ್ ಮಾಡಬೇಕಾಗಿದೆ. ಹಿಂದುಳಿದ ವರ್ಗದವರು ಇವ್ರನ್ನೆಲ್ಲ ಅಡ್ರೆಸ್ ಮಾಡಬೇಕಾಗಿದೆ. ಆ ಕಮ್ಯುನಿಟಿ ಒಳಗಡೆ ಉತ್ತರ ಕರ್ನಾಟಕದ ಭಾಗದೊಳಗಡೆ ಯಾರಿಗಾದ್ರೂ ಒಬ್ಬರಿಗೆ DCM ಮಾಡೋದು, ಒಬ್ಬರು ದಲಿತರನ್ನ DCM ಮಾಡೋದು, ಈ ಥರ ನಿಮ್ಮ ವೋಟ್ ಬೇಸ್ ಏನಿದೆ ಅಲ್ಲ ಅದನ್ನು ನೀವು ಇಂಟ್ಯಾಕ್ಟ್ ಆಗಿ ಇಟ್ಕೊಳ್ಳಿಕ್ಕೆ ಮತ್ತು ಹೊಸದಾಗಿ ಇನ್ನು ಕೆಲವು ಗುಂಪುಗಳನ್ನು ನಿಮ್ಮ ಜೊತೆಗೆ ಸೇರಿಸ್ಕೊಳ್ಳಿಕ್ಕೆ ಈ ಥರದ ಕೆಲವೊಂದು ರಾಜಕೀಯ ತೀರ್ಮಾನಗಳನ್ನು ಮಾಡ್ತಾರೆ. ಇದು ಮುಖ್ಯಮಂತ್ರಿಗಳನ್ನ ಕಟ್ಟಿ ಹಾಕ್ಲಿಕ್ಕೇನು ಅಂತ ಅನ್ಕೋಬಹುದು, ಅಥವಾ ಸಮುದಾಯಗಳನ್ನ ಎಲ್ಲರನ್ನೂ ಕೂಡ ಬ್ಯಾಲೆನ್ಸ್ ಮಾಡಿ ಒಂದು ರೆಪ್ರೆಸೆಂಟೇಟಿವ್ ಆದಂಥ ಒಂದು ಸರ್ಕಾರ ಕೊಡಬೇಕು ಅನ್ನೋ ಉದ್ದೇಶದಿಂದನೂ ಕೊಡೋರ್ಬೋದು. ನಾವು ಅದನ್ನ ಮುಂದಿನ ದಿನಗಳಲ್ಲಿ ಅದನ್ನ ಯಾವ ರೀತಿ DCMಗಳಿರ್ತಾರೆ ಅದ್ರ ಮೇಲೆ ಅದು ಗೊತ್ತಾಗುತ್ತೆ. ಅವ್ರು ಲಾಯಲ್ ಆಗಿರ್ತಾರೋ, ಲಾಯಲ್ ಆಗಿಲ್ಲದೆ ಇದ್ರೆ ಎಲ್ಲದಕ್ಕೂ ಪ್ರಾಬ್ಲಮ್ ಮಾಡ್ಲಿಕ್ಕೆ ಹೋದ್ರೆ, ಕ್ರಿಯೇಟ್ ಮಾಡ್ಲಿಕ್ಕೆ ಹೋದ್ರೆ, ಅಥವಾ ಅವರು ಬೇರೆದವ್ರಿಗೆ ಯಾರಿಗಾದ್ರು ಸಿದ್ದರಾಮಯ್ಯನವ್ರಿಗೆ ಲಾಯಲ್ ಆದಂಥವ್ರು ಇರ್ತಾರ, ಅವು ಒಂದು ಚೆಕ್ ಆ್ಯಂಡ್ ಬ್ಯಾಲೆನ್ಸ್ ಇರಲಿ ಅಂತ ಹೇಳ್ತಾರೆ. ಇದೆಲ್ಲ ಯಾವ ರೀತಿ ಸರ್ಕಾರ ನಡೆಯುತ್ತೆ ಅನ್ನೋದ್ರ ಮೇಲೆ ನಮಗೆ ಗೊತ್ತಾಗ್ಬೋದು. ಬಟ್ ಅದಕ್ಕೆ ಬೇರೆ ಬೇರೆ ಆದಂಥ ಒಂದು ಆ್ಯಂಗಲ್ಗಳು ಇದ್ದೇ ಇದೆ. ಓಕೆ ಸರ್, ಮಾತಾಡ್ತಾ ಹೋಗೋಣ. ಒಬ್ರು ಕಾಲರ್ ಇದ್ದಾರೆ, ಜಗದಯ್ಯ ಅಂತ ಗದಗಿಂದ. ನಮಸ್ತೆ. ನಮಸ್ತೆ ಸರ್. ಸೊ ಹೊಸ CM ಇಂದ ಏನೆಲ್ಲ ನಿರೀಕ್ಷೆ ಮಾಡ್ತಾ ಇದ್ದಾರೆ, ಹಾಗೆ ಕ್ಯಾಬಿನೆಟ್ ನಲ್ಲಿ ಯಾರೆಲ್ಲ ಇರಬಹುದು ನಿಮ್ಮ ಪ್ರಕಾರ? ಅಂದ್ರೆ ಹಳಬ್ರೆ ಕಂಟಿನ್ಯೂ ಆಗ್ತಾರಾ ಅಥವಾ ರೀಪ್ಲೇಸ್ ಆಗ್ತಾರಾ, ಹೇಗೆ? ಹೇಳಿ ಸರ್. ಹೇಳಿ ಸರ್, ಕೇಳಿಸ್ತಾ ಇದೆ, ಹೇಳಿ. ನಮ್ಗೆ ಅವರೇ ಇದ್ರೆ ಸಾಕು, ಯಾರು ಇದ್ರೇನು ರೈತರಿಗೆ ಅನುಕೂಲ ಸಾಕಾಯ್ತು ಮೇಡಮ್. ಹೌದು. ರೈತರಿಗೆ ಅನುಕೂಲ. ಆಮೇಲೆ ಗದಗ ತಾಲೂಕಿನಾಗ ಒಂದು ಕುಟುಂಬಕ್ಕೆ ಅಂತ ಐತಿ ಮೇಡಮ್. ಆ ಊರ್ ಒಳಗೆ ನೀರಿಂದ ಬಹಳ ಸಮಸ್ಯೆ ಮೇಡಮ್. ಒಟ್ಟ ನೀರಿಂದ ಬಹಳ ಕೊರತೆ ಮೇಡಮ್. ಒಟ್ಟ ನೀರು ಎಲ್ಲಿಂದ ತೊಂಬರ್ತಾರ, ಒಂದ್ ತಿಂಗಳು ಬಿಡ್ತಾರ ಮೇಡಮ್. ಸೊ ಯಾರಾದ್ರೂ ಆಗ್ಲಿ ಒಟ್ಟಾರೆ ಸಮಸ್ಯೆಗಳು ಬಗೆಹರಿಲಿ ಅಂತ ನೀವು ಹೇಳ್ತಾ ಇದ್ದಾರೆ. ಹಾಗೆ ನಮ್ಮ ಜೊತೆ ಹಿರಿಯ ಪತ್ರಕರ್ತರಿದ್ದಾರೆ, ಅವರು ಕೂಡ ಮಾತಾಡ್ತಾರೆ ಸರ್ ನಿಮ್ಮ ಜೊತೆ. ಮೇಡಮ್ ಜಗದಯ್ಯ ಅವರೇ ನಮಸ್ಕಾರ. ನಮಸ್ಕಾರ. ಈಗ ನೀವು ಯಾರಾದರೂ ಆಗಲಿ ಮಂತ್ರಿಗಳು ರೈತರಿಗೆ ಅನುಕೂಲ ಆಗಲಿ ಅಂತ ಹೇಳಿದ್ರೆ, ನಿಮ್ಮ ಪ್ರಕಾರ ಸರ್ಕಾರ ನಿಮ್ಮ ಮಾತು ಕೇಳಿ ಮಾಡೋದಾದರೆ 1, 2, 3 ಏನು ಕೆಲಸಗಳನ್ನು ಮಾಡ್ಬೋದು ರೈತರಿಗೋಸ್ಕರ? ಇಮ್ಮಿಡಿಯೇಟ್ಲಿ ಸರ್ಕಾರ ಮಾಡಬೇಕಾದಂಥ ಕೆಲಸ ಏನು? ಸರ್ಕಾರ ಮಾಡೋದಂತ ಕೆಲಸ ರೀ, ಹಲೋ ರೀ, ಟಿವಿ ನೋಡ್ಕೊಂಡು ಮಾತಾಡ್ಬೇಡಿ, ಹೇಳಿ ಸರ್. ಇಲ್ಲ ರೀ, ರೈತರಿಗೆ ಅನುಕೂಲ ಅಲ್ರಿ. ಆಮೇಲೆ ರೈತರದ್ದು ಬಹಳ ಸಮಸ್ಯೆ ಅದಾವು. ಆ ನಂತರ ಇದಕ್ಕ ಅವ್ರು ಬೆಳೆದ ಧಾನ್ಯಕ್ಕೆ ಬೆಲೆ ಇಲ್ಲ. ಆ ನಂತರ ಸಾಲ ಸೂಲ ಬಾಳ ಮಾಡ್ಯಾರ. ಅದಕ್ಕ ಒಂದ್ ಸ್ವಲ್ಪ ರೈತರಿಗೆ ಅನುಕೂಲ ಇದು ಕರೆ ಕೊಡ್ರಿ ಅಂತ ಹೇಳ್ತೀವಿ ಮೇಡಮ್. ಎಸ್ ಸರ್, ಓಕೆ, ಥ್ಯಾಂಕ್ ಯು ಸೋ ಮಚ್ ಕರೆ ಮಾಡಿದ್ದಕ್ಕೆ. ಸರ್, ಇನ್ನು ಕೊನೆಯದಾಗಿ ನಾವು ಈಗ ಜಮೀರ್ ಅವರ ಒಂದು ಆಡಿಯೋ ಬಗ್ಗೆ ಮಾತಾಡ್ಬಿಡೋಣ. ಅಂದರೆ ಈ ಆಡಿಯೋ ಬಗ್ಗೆ ನಿಮ್ಗೇನು ಅನ್ಸುತ್ತೆ ಸರ್? ಅಂದರೆ ಈ ಕ್ಯಾಬಿನೆಟ್ ಟೈಮಲ್ಲಿ ಈ ಆಡಿಯೋ ಲೀಕ್ ಆಗಿದೆ, ಇದ್ರ ಬಗ್ಗೆ ಏನು ಹೇಳ್ತೀರಾ? ಜಮೀರ್ ಅವ್ರು ಮಾತಾಡಿದ್ದಾರೆ ಅಂತ ಹೇಳ್ತಾ ಇರುವಂಥ ಒಂದು ಆಡಿಯೋ ಅದು. ಈಗ ಅದು ಆಡಿಯೋದು ಅಥೆಂಟಿಸಿಟಿ ಅಂತೂ ಪ್ರೂವ್ ಆಗಿಲ್ಲ. ಅದರ ಮೇಲ್ನೋಟಕ್ಕೆ ಸರ್ಕಮ್ಸ್ಟೆನ್ಷಿಯಲ್ ಎವಿಡೆನ್ಸ್ಗಳನ್ನು ಮತ್ತು ಯಾವ ರೀತಿ ಸಿಚುವೇಶನ್ನು ದಾವಣಗೆರೆ ಚುನಾವಣೆ ಟೈಮ್ನೊಳಗಡೆ ಇತ್ತು, ಯಾವ ರೀತಿ ಮಾತುಗಳು ಕೇಳಿ ಬರ್ತಾ ಇದ್ವು ಅವೆಲ್ಲ ನೋಡಿದಾಗ ಅದು ಜಮೀರ್ ಅವರು ಮಾತಾಡಿರುವಂಥ ಆಡಿಯೋ ಇರಬಹುದು ಅಂತ ಅನಿಸುತ್ತೆ. ಇರಬಹುದು, ಗೊತ್ತಿಲ್ಲ. ಅದು ಅಥೆಂಟಿಸಿಟಿ ಚೆಕ್ ಆದಮೇಲೆ ಗೊತ್ತಾಗುತ್ತೆ. ಆಮೇಲೆ ಒಂದು ಅದು, ಇನ್ನೊಂದು ಅದು ಈಗ ವೈರಲ್ ಆಗಿರೋದು. ಎಲೆಕ್ಷನ್ ಟೈಮಲ್ಲೇ ಆಗಲಿಲ್ಲ, ಬಟ್ ಇವಾಗ ಅವಾಗ ಅದು ಯಾರ್ದೋ ಕಡೆ ಆಡಿಯೋ ಇದ್ದಿದ್ರೆ ಅವಾಗಲೇ ಎಲ್ಲರ ಕೈಗೂ ಅದು ಸಿಕ್ಕಿರುತ್ತೆ. ಯಾರು ಬೇಕು ಅವ್ರ ಕೈ ಸಿಕ್ಕಿರುತ್ತೆ. ಇವತ್ತೇನೋ ನಿನ್ನೇನೋ ಇವತ್ತು ಬೆಳಿಗ್ಗೆನೋ ಸಿಕ್ಕಿರಲ್ಲ. ಅದನ್ನ ನಾಳೆ ಈಗ ಹೊಸ ಮುಖ್ಯಮಂತ್ರಿಗಳಾಗಬೇಕು,
ಆಮೇಲೆ ಇವತ್ತು ಆ ಆಡಿಯೋ ರಿಲೀಸ್ ಆಗ್ತದೆ. ಅದರ ಹಿಂದ್ಗಡೆ ಕಾಂಗ್ರೆಸ್ ಪಾರ್ಟಿಯ ಆಂತರಿಕ ರಾಜಕಾರಣ ಮತ್ತು ವಿಶೇಷವಾಗಿ ಕಾಂಗ್ರೆಸ್ ಪಕ್ಷದೊಳಗಡೆ ಇರುವಂಥ ಮುಸ್ಲಿಂ ನಾಯಕರ ನಡುವಿನ ಪೈಪೋಟಿ, ಅವರ ಒಂದು ಕಾಂಗ್ರೆಸ್ನೊಳಗಡೆ ಮುಸ್ಲಿಂ ಲೀಡರ್ಶಿಪ್ಗೆ ಒಂದು ಏನು ಕಾಂಪಿಟೇಷನ್ ಇದೆ ಅಲ್ಲಿ, ಯಾರು ಕಾಂಗ್ರೆಸ್ನೊಳಗಡೆ ಮುಸ್ಲಿಂ ಲೀಡರ್ ಅಂತ ಇಲ್ಲಿಯವರೆಗೆ ನೋಡಿದಾಗ ಸಹಜವಾಗಿ ಜಮೀರ್ ಅಹ್ಮದ್ ಉಳಿದವರೆಲ್ಲರಿಗಿಂತನೂ ಕೂಡ ಮುಂದಿದ್ದಾರೆ. ಹೀಗಾಗಿ ಆ ಒಂದು ಪಾರ್ಟಿ ಒಳಗಡೆ ಮುಸ್ಲಿಂ ಲೀಡರ್ಶಿಪ್ಗೋಸ್ಕರ ಒಂದು ಇನ್ಫೈಟಿಂಗ್ ಕೂಡ ನಡೀತಾ ಇದೆ. ದಾವಣಗೆರೆ ಎಲೆಕ್ಷನ್ ಅಲ್ಲೂ ಕೂಡ ಅದು ನಮ್ಗೆ ಗೊತ್ತಾಗಿತ್ತು. ಆ ಒಂದು ಒಳ ರಾಜಕೀಯದ ಆಂತರಿಕ ಕಚ್ಚಾಟದ ಪರಿಣಾಮವಾಗಿಯೇ ಇದು ಒಂದು ಈ ಟೈಮ್ನೊಳಗಡೆ ಇದು ಹೊರಗಡೆ ಬಂದಿದೆ ಅಂತ ಅನ್ಸುತ್ತೆ. ಯಾಕಂದರೆ ಜಮೀರ್ ಅಹ್ಮದ್ ಅವರನ್ನು ಹೊರತುಪಡಿಸಿನೂ ಕೂಡ ಮುಸ್ಲಿಂ ಸಮುದಾಯದೊಳಗಡೆ ಕಾಂಗ್ರೆಸ್ ಪಾರ್ಟಿ ಒಳಗಡೆ ಭಾಳ ಪೊಟೆನ್ಷಿಯಲ್ ಲೀಡರ್ಸ್ಗಳು ಇದ್ದಾರೆ. ಅವರು ಬಹಳ ಸಹಜವಾಗಿಯೇ ಆಗಿ ಸದ್ಯಕ್ಕೆ ಈಗ ಅವರು ಅನ್ಕಂಫರ್ಟೇಬಲ್ ಆಗಿದ್ದಾರೆ, ಅವ್ರಿಗೆ ಅವಕಾಶ ಸಿಕ್ಕಿಲ್ಲ. ಈಗ UT ಖಾದರ್ ಇರ್ಬೋದು, ತನ್ವೀರ್ ಸೇಠ್ ಇರ್ಬೋದು, ನಮ್ಮ ಬೆಂಗಳೂರಿನ ಹ್ಯಾರಿಸ್ ಅವ್ರು ಇರ್ಬೋದು, ರಿಜ್ವಾನ್ ಅರ್ಷದ್ ಇರ್ಬೋದು, ಸಲೀಂ ಅಹ್ಮದ್ ಇರ್ಬೋದು, ಬಹಳ ಜನ ಇದ್ದಾರೆ. ಇವರು ಅವ್ರದ್ದು ಸೀನಿಯಾರಿಟಿನೂ ಇದೆ, ಎಲ್ಲವೂ ಇದೆ. ಆದರೆ ನಮಗೆ ಅವಕಾಶ ಸಿಕ್ಕಿಲ್ಲ. ಮುಸ್ಲಿಂ ಲೀಡರ್ಗೆ, ಇಡೀ ಮುಸ್ಲಿಂ ಸಮುದಾಯಕ್ಕೆ ಲೀಡರ್ ಜಮೀರ್ ಅಹ್ಮದ್ ಅಂತ ಒಂದು ಪರ್ಸೆಪ್ಷನ್ ಆಗ್ತಾ ಇದೆ ಅನ್ನೋ ಒಂದು ಅಸಹನೆನೂ ಕೂಡ ಇರ್ಬೋದು, ಕಾಂಪಿಟೇಷನ್ ಕೂಡ ಇರ್ಬೋದು. ಅವರ ಒಂದು ಆಂತರಿಕ ಕಚ್ಚಾಟದ ಪರಿಣಾಮವೇ ಈ ಆಡಿಯೋ ಹೊರಗಡೆ ಬಂದಿದೆ. ಜಮೀರ್ ಅಹ್ಮದ್ ಅವರು ಕ್ಯಾಬಿನೆಟ್ ಅನ್ನ ಸೇರ್ಕೊಳ್ಳಾರ್ದಂಗೆ ತಡೆಯುವ ಉದ್ದೇಶವೂ ಕೂಡ ಇದರ ಹಿಂದೆ ಇದ್ದಿರಬಹುದು ಅಂತ ಅನ್ಸುತ್ತೆ. ಥ್ಯಾಂಕ್ ಯು ಸೋ ಮಚ್ ಸರ್, ನಮ್ಮ ಸ್ಟುಡಿಯೋಗೆ ಬಂದಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಎಸ್, ಕರ್ನಾಟಕದ ನೂತನ ಸಿಎಂ ಆಗಿ DK ಶಿವಕುಮಾರ್ ಪದಗ್ರಹಣಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. ಇದರ ನಡುವೆ DK ಕ್ಯಾಬಿನೆಟ್ನಲ್ಲಿ ಯಾರೆಲ್ಲ ಇರ್ತಾರೆ, ಹಳಬರು ಇರ್ತಾರಾ, ರೀಪ್ಲೇಸ್ಮೆಂಟ್ ಆಗುತ್ತಾ ಅಥವಾ ಹೈಕಮಾಂಡ್ ತೀರ್ಮಾನ ಏನು, ಎಲ್ಲವನ್ನೂ ಕೂಡ ಕಾದು ನೋಡಬೇಕಿದೆ ಅಂತ ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮವನ್ನು ಮುಗಿಸೋಣ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.